ಇವತ್ತಿನ ಸಂದೇಶಕ್ಕೆ ಆರಿಸಿಕೊಂಡಂಥ ವೇದ ವಾಕ್ಯ ಭಾಗ ಮಾರ್ಕ್ ಗಾಸ್ಪಲ್ ಚಾಪ್ಟರ್ 7 ವರ್ಸ್ 34. ಓದಿಕೊಳ್ಳಿ. ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರಿ ಬಿಟ್ಟು ಅವನಿಗೆ ಎಫತ್ತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಇವತ್ತಿನ ಸಂದೇಶ ಎಫೆತಾ, ಎಫೆತಾ ವಿಚ್ ಮೀನ್ಸ್ ಬಿ ಓಪನ್. ಯೇಸು ಸ್ವಾಮಿ ನಾವು ನೋಡ್ತೇವೆ, ಒಬ್ಬ ಕಿವುಡನನ್ನು, ಮೂಗನನ್ನು ಆತನು ಮುಟ್ಟುತ್ತಾನೆ, ಅವನ ಕಿವಿಯನ್ನು ಮುಟ್ಟುತ್ತಾನೆ ಮತ್ತು ಹೇಳ್ತಿದ್ದಾನೆ ಎಫೆತಾ ಎಂಬುದಾಗಿ, ಅಂದರೆ ತೆರೆಯಲಿ ಎಂಬುದಾಗಿ. ಇದೊಂದು ಶಬ್ದ ಇಬ್ರೂ ಅಲ್ಲ, ಗ್ರೀಕ್ ವರ್ಡ್ ಕೂಡ ಅಲ್ಲ, ಅರಮೆಕ್ ಭಾಷೆಯ ಶಬ್ದವಾಗಿದೆ. ಯೇಸುವಿನ ಮಾತೃಭಾಷೆ, ಯೇಸುವಿನ ಮದರ್ ಲ್ಯಾಂಗ್ವೇಜ್ ಯಾವುದಂತ ಹೇಳಿದರೆ ಅರಮೆಕ್. ಇಬ್ರು ಅಲ್ಲ, ಯೇಸು ಇಬ್ರಿಯನ್ನ. ಯೇಸುವಿನ ಮಾತೃಭಾಷೆ ಯಾವುದಾಗಿದೆ ಅಂದರೆ ಅರಮೆಕ್ ಭಾಷೆ. ಯೇಸು ಇಡೀ ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ 3 ಶಬ್ದಗಳನ್ನು ಅರಮೆಕ್ ಭಾಷೆಯಲ್ಲಿ ಆತನು ಮಾತಾಡಿದ್ದಾನೆ. 3 ಶಬ್ದಗಳು. ಒಂದು ಎಫೆತಾ ಎಂಬುದಾಗಿ. ಎರಡನೇದಾಗಿ ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 41ನೇ ವಚನದಲ್ಲಿ ಸಭಾಮಂದಿರದ ಅಧಿಕಾರಿಯ ಮಗಳು ಅವಳು ಏನಾಗ್ತಿದ್ದಾಳೆ, ಸತ್ತೋಗಿದ್ದಾಳೆ. ಯೇಸು ಸ್ವಾಮಿ ಹೇಳ್ತಾನೆ, ಏನು ಹೇಳ್ತಾನೆ, ತಲಿತಾ ಕೂಮ್ ಎಂಬುದಾಗಿ, ಅಮ್ಮಣಿ ಎದ್ದು ಏಳು ಎನ್ನುತ್ತಾನೆ ಎಂಬುದಾಗಿ. ಇದು ಅರಮೆಕ್ ಭಾಷೆ, ತಲಿತಾ ಕೂಮ್. ಮೂರನೇದಾಗಿ ಅರಮೆಕ್ ಭಾಷೆಯಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದಾನೆ ಶಿಲುಬೆಯಲ್ಲಿ. ಮ್ಯಾಥ್ಯೂ ಚಾಪ್ಟರ್ 27 ವರ್ಸ್ 46ನಲ್ಲಿ ಏಲಿ ಏಲಿ ಎಂಬುದಾಗಿ, ಏಲಿ ಏಲಿ ನನ್ನ ದೇವರೇ ನನ್ನ ದೇವರೇ. ಓದಿಕೊಳ್ಳಿ 27:46. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ, ಏಲಿ ಏಲಿ ಲಮ ಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ. ಈ 3 ಶಬ್ದಗಳು ಆಳವಾದ ಸತ್ಯವನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಮಾತಾಡಿದಂಥ ಆತನ ಮಾತೃಭಾಷೆಯಲ್ಲಿ ಅರಮೆಕ್ ಭಾಷೆಯಲ್ಲಿ ಮಾತಾಡಿದಂಥ 3 ಶಬ್ದಗಳು ಎಫೆತಾ ಮತ್ತು ತಲಿತಾ ಕೂಮ್ ಎಂಬುದಾಗಿ, ಏಲಿ ಏಲಿ ಎಂಬುದಾಗಿ. ಎಫೆತಾ ಅಂದರೆ ವಿಚ್ ಮೀನ್ಸ್ ಬಿ ಓಪನ್. ಇಲ್ಲಿ ನಾವು ನೋಡ್ತಿದ್ದೇವೆ ಯೇಸು ಸ್ವಾಮಿ ಈ ಕಿವುಡನನ್ನು ಆತನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗ್ತಾನೆ. ವೈಯಕ್ತಿಕವಾಗಿ ಆತನು ಕರೆದುಕೊಂಡು ಹೋಗಿ ಅವನಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ, ಅವನ ಮೂಗನು, ಅವನು ಕಿವುಡನು ಕೂಡ ಆಗಿದ್ದಾನೆ, ಅವನಿಗೆ ಕಿವಿ ಕೇಳಿಸುವುದಿಲ್ಲ, ಆತನಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅಂಥ ಒಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿ ಟಚ್ ಮಾಡ್ತಾನೆ. ಟಚ್ ಮಾಡಿಕೊಂಡು ಯೇಸು ಹೇಳ್ತಾನೆ ಬಿ ಓಪನ್ ಎಂಬುದಾಗಿ. ಅದರಿಂದ ಇವತ್ತು ನಮ್ಮ ಕೂಡ ಕಣ್ಣುಗಳನ್ನು ಕರ್ತನಾದ ಯೇಸು ಪರಿಶುದ್ಧಾತ್ಮನು ತೆರೆಯಲಿ. ನಮ್ಮ ಸ್ಪಿರಿಚುವಲ್ ಐಸ್ ಓಪನ್. ನಾವೆಲ್ಲವನ್ನು ನೋಡ್ತಿದ್ದೇವೆ ಅಲ್ವಾ, ನಮ್ಮ ಶಾರೀರಿಕ ಕಣ್ಣುಗಳಿಂದ ನಾವು ನೋಡ್ತಿದ್ದೇವೆ. ಆದರೆ ನಮ್ಮ ಆತ್ಮಿಕ ಕಣ್ಣುಗಳು, ನಮ್ಮ ಸ್ಪಿರಿಚುವಲ್ ಐಸ್, ಓಪನ್ ದಿ ಐಸ್ ಆಫ್ ಮೈ ಹಾರ್ಟ್, ಐ ವಾಂಟ್ ಟು ಸಿ ಯು. ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅನೇಕ ಸಲ ನಮ್ಮ ಈ ಕಣ್ಣುಗಳಿಂದ ನಾವು ನೋಡ್ತಿದ್ದೇವೆ, ಆದರೆ ಸ್ಪಿರಿಚುವಲಿ ನಾವು ಇನ್ನೂ ಅನೇಕ ಸಲ ಅನೇಕ ಸಂದರ್ಭಗಳಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಡಾರ್ಕ್ನೆಸ್ನಲ್ಲಿ ಇರ್ತೇವೆ. ದೇವರ ವಾಕ್ಯ ಹೇಳ್ತದೆ, ಇಹಲೋಕದ ಅಧಿಪತಿಯು 2 ಕೊರಿಂಥ 4:4 ಈ ಲೋಕದ ಅಧಿಪತಿ, ಅಂಧಕಾರದ ಅಧಿಪತಿ ಸೈತಾನನು, ದೇವರ ವಾಕ್ಯ ಹೇಳ್ತದೆ, ಅವರ ಕಣ್ಣುಗಳನ್ನು ಏನು ಮಾಡಿದಾನೆ, ಬ್ಲೈಂಡ್ ಮಾಡಿದ್ದಾನೆ. ಸುವಾರ್ತೆಯ ಬೆಳಕನ್ನು, ಲೈಟನ್ನು ಅವರು ನೋಡಲಾರದಂತೆ ಈ ಲೋಕದ ಅಧಿಪತಿ ಅವರ ಕಣ್ಣನ್ನು ಏನು ಮಾಡಿದ್ದಾನೆ, ಕುರುಡು ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ನೇ ವಚನ, ಕತ್ತಲಲ್ಲಿ ಇರುವವನು ತಾನು ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಅವನಿಗೆ ತಿಳಿಯುವುದಿಲ್ಲಂತೆ.
ಅವನೆಲ್ಲಿದ್ದಾನೆ? ಕತ್ತಲಲ್ಲಿ ಇರುವುದರಿಂದ ಅವನಿಗೆ ತಾನು ಎಲ್ಲಿ ಹೋಗ್ತೇನೆ ಎಂಬುದಾಗಿ ತಿಳಿಯುವುದಿಲ್ಲ. ಆದ್ದರಿಂದ ಅವನೇನಾಗ್ತಾನೆ? ಸ್ಟ್ರಗಲ್ ಆಗ್ತಾನೆ. ಯಾಕೆಂದೇಳಿದ್ರೆ ಅವನ ಸ್ಪಿರಿಚುವಲ್ ಐಸ್ ಬ್ಲೈಂಡ್ ಆಗಿದೆ, ಅವನ ಆತ್ಮಿಕ ಕಣ್ಣುಗಳು ಕುರುಡಾಗಿದೆ. ಆದ್ದರಿಂದ ಈ ಮುಂಚಾನೆ ವೇಳೆಯಲ್ಲಿ ಕರ್ತ ನಮ್ಗೆ ಹೇಳ್ತಾನೆ, ಎಫಾತಾ, ಬಿ ಓಪನ್, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ನಮಗೆ ದೇವರು ಒಂದು ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಒಂದು ದೇವರ ಪ್ಲಾನ್ ಇದೆ, ದೇವರ ಪರ್ಪಸ್ ಇದೆ. ಗಾಡ್ ಇಸ್ ಅ ಗುಡ್ ಗಾಡ್, ಗಾಡ್ ಇಸ್ ಅ ಲವಿಂಗ್ ಗಾಡ್. ನನ್ನನ್ನು ನಿನ್ನನ್ನು ಆತನು ಕತ್ತಲಿಂದ ಬಿಡಿಸಿದ್ದಾನೆ, ಆತನ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ನಾವು ಆತನನ್ನು ಆರಾಧಿಸುವರಾಗಿದ್ದೇವೆ. ಜೀವ ಸ್ವರೂಪದ ದೇವರನ್ನು ನಾವು ಮಹಿಮೆ ಪಡಿಸುವರಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ಇವತ್ತು ಅನೇಕ ಸಲ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರ ವಾಕ್ಯದ ಬೆಳಕು ನಮಗೆ ಅವಶ್ಯ. ಬೆಳಕು, ಲೈಟ್ ಮೀನ್ಸ್ ಯೇಸುವನ್ನು ಶಿಷ್ಯರು ನೋಡಿದಾಗ ಹೇಳಿದರು, ಆ ಬೆಳಕನ್ನು ನಾವು ನೋಡಿದ್ದೇವೆ ಎಂಬುದಾಗಿ ಹೇಳಿದರು. ನಾವು ಮುಟ್ಟಿದ್ದೇವೆ, ಆತನಲ್ಲಿ ಜೀವವಿತ್ತು. ಆ ಬೆಳಕಂದ್ರೆ ಯಾವ ಬೆಳಕು? ಲೈಟ್ ಆಫ್ ಲೈಫ್. ಉಸಿರಿರುವವರೆಗೆ ನಾನು ಆಡ್ತೇನೆ ಮುಂದೆ, ಅದು ಉಸಿರಲ್ಲ, ಇದು ಲೈಟ್. ಇದು ಅಂತರ್ಯದ ಬೆಳಕು, ಲೈಟ್ ಆಫ್ ಲೈಫ್, ಜೀವದ ಬೆಳಕು. ಆ ಬೆಳಕು ಯೇಸು ಆಗಿದ್ದಾನೆ. ಆ ಬೆಳಕು ನನ್ನ ಕಣ್ಣನ್ನು ತೆರೆಯುತ್ತದೆ. ನಾನು ಆತ್ಮಿಕವಾಗಿ ನೋಡ್ತೇನೆ. ಕೀರ್ತನೆ 119:18 ವಚನ ಹೇಳ್ತದೆ, ಓದಿಕೊಳ್ಳೋಣ. ಸಾಮ್ಸ್ 119 verse 18. ಸಾಮ್ಸ್ 119 verse 18. ನನ್ನ ಕಣ್ಣು ತೆರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾನು ನೋಡ್ತೇನೆ. ಈ ಕಣ್ಣಿನಿಂದಲ್ಲ, ನನ್ನ ಆತ್ಮದ ಕಣ್ಣು. ದೇವರ ನಮ್ಮ ಕಣ್ಣುಗಳು ನಮ್ಮ ಆತ್ಮಕ್ಕೆ ದೀಪವಾಗಿದೆ. ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗಬೇಕು, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಆಗ ದೇವರ ವಾಕ್ಯ ಹೇಳ್ತದೆ, ಡಿವೈನ್ ಸಂಗತಿಗಳನ್ನು, ಆತ್ಮಿಕ ವಲಯದ ಪರಲೋಕದ ಸಂಗತಿಗಳನ್ನು, ಸೀಕ್ರೆಟ್ ಅನ್ನು ನಾನು ನೋಡ್ತೇನೆ, ಗ್ರಹಿಸ್ತೇನೆ, ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ವೇದ ವಾಕ್ಯ ಹೇಳ್ತದೆ, ಜೆರೆಮಿಯಾ 33, ಕಾಲ್ ಟು ಮೀ ಆ್ಯಂಡ್ ಐ ವಿಲ್ ಆನ್ಸರ್ ಯು ಆ್ಯಂಡ್ ಶೋ ಯು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಾತರವಾದ ಗೂಢಾರ್ಥಗಳನ್ನು ನಾನು ನಿನಗೇನು ಮಾಡ್ತೇನೆ? ತಿಳಿಯಪಡಿಸ್ತೇನೆ. ಆದ್ದರಿಂದ ಈ ಪರಲೋಕದ ಸಂಗತಿಗಳು ನಾವು ನೋಡಬೇಕಾದ್ರೆ ನಮ್ಮ ಈ ಕಣ್ಣು ಅಲ್ಲ, ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗಬೇಕು. ಓಪನ್ ದ ಐಸ್ ಆಫ್ ಮೈ ಹಾರ್ಟ್. ಐ ವಾಂಟ್ ಟು ಸಿ ಯು ಲಾರ್ಡ್. ನಿನ್ನ ಮಹಿಮೆಯನ್ನು ನೋಡಬೇಕು, ಪರಲೋಕದ ಸಂಗತಿಗಳನ್ನ ನಾನು ನೋಡಬೇಕು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕಣ್ಣನ್ನು ತೆರೆ. ಇವತ್ತು ನಾನು ವಿಶ್ವಾಸದ ಜೀವಿತದಲ್ಲಿದ್ದೇನೆ, ಆದರೆ ಅನೇಕ ಏರಿಯಾದಲ್ಲಿ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಟೆವಿಲ್, ಸೈತನ ತುಂಬ ಆತನು ಯುಕ್ತಿ ಉಳ್ಳವನು, ಚತುರನು, ಡಿಸಿವರ್, ಮೋಸಗಾರನು, ವಂಚಕನು, ಸುಳ್ಳುಗಾರನು. ಆತನು ನಮ್ಮನ್ನು ವಂಚಿಸ್ತಾನೆ. ಅನೇಕ ಏರಿಯಾದಲ್ಲಿ ನಮ್ಮನ್ನು ಬ್ಲೈಂಡ್ ಮಾಡ್ತಾನೆ, ನಮ್ಗೆ ಗೊತ್ತಿರೋದಿಲ್ಲ. ನಾವು ಎವ್ರಿ ಸಂಡೇ ಬರ್ತೇವೆ, ವರ್ಷಿಪ್ ಮಾಡ್ತೇವೆ. ಆದ್ದರಿಂದ ಇವತ್ತು ಕೆಲವು ಎಫತಾ ಈ ಒಂದು ಸಂದೇಶವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅನೇಕ ಸತ್ಯಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನಾನು ತಿಳಿಸಲು ಆಶಿಸ್ತೇನೆ, ತಿಳಿಸಲು ನಾನು ಬಯಸ್ತೇನೆ. ಉದ್ದೇಶ ಏನೆಂದೇಳಿದ್ರೆ, ನಾವೆಲ್ಲರೂ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ನಮ್ಮ ಕರ್ತನನ್ನು ನಾವು ನೋಡಬೇಕು. ಆಮೇಲೆ ನಮ್ಮ ಕರ್ತನ ಮಹಿಮೆಯನ್ನು ನೋಡಬೇಕು. ಆಗ ನಾನು ಹೇಳ್ತೇನೆ, ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಆಮೇನ್. A God is a good God. ವೇದ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ದೇವರು ಆತನು ತುಂಬ ಒಳ್ಳೆಯವನಾಗಿದ್ದಾನೆ. ಆತ ನಮ್ಮನ್ನು ಪ್ರೀತಿಸ್ತಾನೆ. ನಮಗೆ ಒಳ್ಳೆಯ ಒಂದು ಫ್ಯೂಚರ್ನು ಕೊಟ್ಟಿದ್ದಾನೆ, ಒಳ್ಳೆಯ ಯೋಜನೆಯನ್ನು ಇಟ್ಟಿದ್ದಾನೆ. ಆದ್ದರಿಂದ ನನ್ನ ಕಣ್ಣು ತೆರೆಯಲ್ಪಡಲಿ. ನಾನು ದೇವರ ಯೋಜನೆಯನ್ನು ನೋಡೋದಕ್ಕಾಗಿ, ದೇವರ ಮಹಿಮೆಯನ್ನು ನೋಡೋದಕ್ಕಾಗಿ ನನ್ನ ಸ್ಪಿರಿಚುವಲ್ ಐಸ್ ಓಪನ್ ಆಗಲಿ. ಯಾಕಂದರೆ ಡೆವಿಲ್ ಇಸ್ ಅ ಲಯರ್. ಸೈತಾನ್ ಯಾರಾಗಿದ್ದಾನೆ? ಸುಳ್ಳುಗಾರನು. ನೋಡಿ, ಏದೆನ್ ತೋಟದಲ್ಲಿ ಫಸ್ಟ್ ನಾವು ನೋಡ್ತಿದ್ದೇವೆ, ದೇವರ ಜಡ್ಜ್ಮೆಂಟ್ ಏದೆನ್ ತೋಟದಲ್ಲಿ ಬಂತು. ಕರ್ಸ್ ಬಂತಲ್ಲ, ಯಾಕೆ? ನಾನು ನಮ್ಮ ಇದರ ವಿಷಯವಾಗಿ ಮಾತಾಡ್ತೇನೆ. ಕಣ್ಣು ತೆರೆಯುವಂಥ ವಿಷಯದಲ್ಲಿ ಎಫತಾ ಮೀನ್ಸ್, ವಿಚ್ ಮೀನ್ಸ್ ಬಿ
ಓಪನ್. ನಮ್ಮ ಸತ್ಯವೇದನು ಒಂದು ವೇಳೆ ಅರಣ್ಯಕಾಂಡ ಪುಸ್ತಕತೆಗೆ ನಾವು ನೋಡಿದಾದ್ರೆ 22ನೇ 31ನೇ ವಚನ, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 22 ವರ್ಸ್ 31, ಅಲ್ಲಿ ಒಂದು ಇನ್ಸಿಡೆಂಟ್ ಇದೆ, ನಾನು ಅದನ್ನು ಮಾತಾಡ್ತೇನೆ. ನಂಬರ್ಸ್ ಚಾಪ್ಟರ್ 22 ವರ್ಸ್ 31. ಅಷ್ಟರಲ್ಲೇ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಅಷ್ಟರಲ್ಲಿ ದೇವರು ಬೀಲಾಮನ ಕಣ್ಣನ್ನು ತೆರೆದನು. ಒಂದು ವೇಳೆ ಬೀಲಾಮನ ಕಣ್ಣು ಆ ದಿವಸ ಓಪನ್ ಆಗದೆ ಇರ್ತಿದ್ರೆ ಬೀಲಾಮನ ಮೇಲೆ ದೇವರ ಜಡ್ಜ್ಮೆಂಟ್ ಬರ್ತಿದ್ದು, ಬೀಲಾಮನು ಸಾಯ್ತಿದ್ದ. ಬೀಲಾಮನು ಯಾರು? ಹೂ ಇಸ್ ಬಾಲಾಮ್? ಜೆಂಟೈಲ್ ಪ್ರಾಫೆಟ್, ಒಬ್ಬ ಅನ್ಯನಿಂದ ದೇವರು ಅವನನ್ನು ತನ್ನ ಸೇವೆಗಾಗಿ ಒಬ್ಬ ಪ್ರವಾದಿಯಾಗಿ ದೇವರು ಅವನನ್ನು ಆರಿಸಿಕೊಂಡ, ದೇವರು ಅವನನ್ನು ನೇಮಿಸಿಕೊಂಡ, ದೇವರು ಅವನನ್ನು ಪ್ರವಾದಿಯ ಅಭಿಷೇಕನವರ ಮೇಲೆ ಕೊಟ್ಟ. ಆದರೆ ನಾವು ನೋಡ್ತೇವೆ ಈ ಪ್ರವಾದಿಯ ಕಣ್ಣು ಸ್ಪಿರಿಚುಲಿ ಬ್ಲೈಂಡ್ ಆಗಿತ್ತು. ಅವನು ತನ್ನ ಶಾರೀರಿಕ ದೃಷ್ಟಿಯಿಂದ ಎಲ್ಲವನ್ನು ನೋಡ್ತಿದ್ದ, ಆದರೆ ಅವನ ಇನ್ನರ್ ಮ್ಯಾನ್, ಅವನ ಆತ್ಮಿಕ ಕಣ್ಣುಗಳು, ಆತ್ಮಿಕ ಅಂತರದ ಮನುಷ್ಯನ ಕಣ್ಣುಗಳು ಮುಚ್ಚಲ್ಪಟ್ಟಿತು. ಇವತ್ತು ನಮಗೆ ನಮ್ಮ ಆತ್ಮಿಕ ಕಣ್ಣುಗಳು ತೆರಲ್ಪಡಬೇಕಾದ್ರೆ ಪರಿಶುದ್ಧಾತ್ಮನ ಮೂಲಕ ಈ ವಾಕ್ಯವನ್ನು ನಾವು ಏನು ಮಾಡಬೇಕಂದ್ರೆ ನಾವು ಗ್ರಹಿಸಿಕೊಳ್ಬೇಕು. ಆಮೇಲೆ ಈ ವಾಕ್ಯವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಈ ವಾಕ್ಯ ನನ್ನ ಹೃದಯದಲ್ಲಿ ನಾನು ಇಟ್ಕೊಳ್ಬೇಕು. ಲೆಟ್ ದ ವರ್ಡ್ ಆಫ್ ಗಾಡ್ ಡ್ವೆಲ್ ಇನ್ ಯುವರ್ ಹಾರ್ಟ್ ರಿಚ್ಲಿ. Colossians chapter 3:16 says, let the word of God dwell in your heart richly. ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಲಿ. ಆ ವಾಕ್ಯ ಬೆಳಕು ನನ್ನ ಸ್ಪಿರಿಚುವಲ್ ಐಸ್ ಅನ್ನು ಓಪನ್ ಮಾಡ್ತದೆ. ಆಗ ನಾನು ಆತ್ಮಿಕ ವಲಯದಲ್ಲಿ ಪರಲೋಕದ ಸಂಗತಿಗಳನ್ನು ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ನೋಡ್ತೇನೆ, ಸೆನ್ಸ್ ಮಾಡ್ತೇನೆ, ಸ್ಮೆಲ್ ಮಾಡ್ತೇನೆ. ಅನೇಕರಿಗೆ ಕೆಲವು ಮೂಗಿಗೆ ಸ್ಮೆಲ್ ಬೇಗನೆ ಗೊತ್ತಾಗ್ತದಲ್ವ? ಏನಾದರೂ ಇಲ್ಲಿ ಸಮಥಿಂಗ್ ಏನೋ ಇದೆ, ಕೆಲವು ಸ್ಮೆಲ್ ನಮಗೆ ಗುರುತಿಸ್ತೇನೋ, ಕೆಲವು ಸ್ಮೆಲ್ ಬಂದಾಕ್ಷಣ ಹೇಳ್ತೇವೆ ಇಲ್ಲಿ ಏನಾದರೂ ಒಂದು ವಿಷಜಂತು ಇದೆ ಈ ಸೈಡ್ನಲ್ಲಿ ಹೋಗುವಾಗ ಆ ಸ್ಮೆಲ್ಲಿಗೆ ನಾವು ಗೆಸ್ ಮಾಡ್ತೇವೆ. ಅದೇ ರೀತಿ ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಮಾಡುವಾಗ ನಾವು ಪರಲೋಕದ ಸಂಗತಿಗಳನ್ನು ಗ್ರಹಿಸಿಕೊಳ್ತೇವೆ, ಡಿಸರ್ನ್ ಮಾಡ್ತೇವೆ. ಇದು ಹೀಗೆ ಸಂಭವಿಸ್ತಿದೆ, ಹೀಗೆ ಆಗಲಿಕ್ಕಿದೆ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಬೀಳಾಮನ ಬಗ್ಗೆ ನಾವು ನೋಡ್ತಿದ್ದೇವೆ. ಕತ್ತೆ ಮಾತಾಡಿತು. ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ದೇವರು ಹೇಳಿದ ಕತ್ತೆಗೆ ನೀನು ಮಾತಾಡಿ ಎಂಬುದಾಗಿ. ಕತ್ತೆಗೆ ಮಾತಾಡುವಂಥ ದೇವರು ಏನು ಕೊಟ್ಟ ಅಂತ ಹೇಳಿದ್ರೆ ಶಕ್ತಿಯನ್ನು ಕೊಟ್ಟ. ಯಾಕೆಂತ ಹೇಳಿದ್ರೆ ಈ ಬೀಳಾಮನು ನಾವು ನೋಡ್ತಿದ್ದೇವೆ, ಬಾಲಕನಿಂದ ಹಣವನ್ನು ತೆಗೆದುಕೊಂಡು ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಆತನು ನೋಡ್ತೇವೆ ಕತ್ತೆ ಮೇಲೆ ಕೂತ್ಕೊಂಡು ಆತನು ಹೋಗ್ತಾ ಇದ್ದಾನೆ. ದೇವರಿಗೆ ಕೋಪ ಬಂತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಯೋಜನೆ, ದೇವರ ಪ್ಲಾನ್, ದೇವರ ಉದ್ದೇಶಕ್ಕೆ ಅದು ವಿರುದ್ಧವಾಗಿತ್ತು. ದೇವರವನಿಗೆ ಹೇಳಿದ ಫಸ್ಟ್ ನೋ, ಇಸ್ರಾಯೇಲನ್ನು ಕರ್ಸ್ ಮಾಡಬೇಡ, ನಾನು ನಿನ್ನನ್ನು ಪ್ರವಾದಿಯಾಗಿ ಕರೆದಿದ್ದೇನೆ ಆಶೀರ್ವದಿಸಕ್ಕಾಗಿ. ಇವತ್ತು ಚರ್ಚ್ ನಮ್ಮನ್ನು ದೇವರು ಸಿಟಿಗೆ ಲೈಟ್ ಆಗಿಟ್ಟಿದ್ದಾನೆ. ಈ ಸಿಟಿಯನ್ನು ಎಲ್ಲರೂ ನಾವು ಬ್ಲೆಸ್ ಮಾಡುವವರಾಗಿದ್ದೇವೆ. ನಾವೆಲ್ಲರನ್ನು ಆಶೀರ್ವದಿಸುವವರಾಗಿದ್ದೇವೆ. ನಾವು ಕರ್ಸ್ ಮಾಡುವವರಲ್ಲ, ನಾವೆಲ್ಲರೂ ನಾವು ಬ್ಲೆಸ್ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ ಮಾಡ್ತೇವೆ, ಚರ್ಚ್ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ದೇವರು ಎರಡು ಕಣ್ಣು ಕೂಡ ಪುಟ್ಟು ಆಗಲಿ, ಬ್ಲೈಂಡ್ ಆಗಲಿ, ನೋ. ನಮ್ಮ ಪ್ರಾರ್ಥನೆ, ದೇವರೇ ನೀನು ಸೌಲನನ್ನು ಪೌಲನಾಗಿ ಮಾಡಿದೆ, ಇವರನ್ನು ಕೂಡ ನೀನು ಟಚ್ ಮಾಡು. ಒಂದು ದಿವಸ ಬರಲಿ ಇವರ ಕೈಲಿ ಸತ್ಯವೇದ ಹಿಡ್ಕೊಂಡು ನಿನ್ನ ಟೆಸ್ಟಿಮನಿಯಾಗಿ ನಿಲ್ಲಲಿ ಎಂಬುದಾಗಿ. ಆದ್ದರಿಂದ ಇಲ್ಲಿ ನಾವು ನೋಡ್ತಿದ್ದೇವೆ ಬೀಳಾಮನ ಮೇಲೆ ದೇವರ ಜಡ್ಜ್ಮೆಂಟ್ ಬರ್ತದೆ. ಇವತ್ತು ಈ ಅಂಶವನ್ನು ನೆನಪು ಮಾಡ್ಕೊಳ್ಳಿ, ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ದೇವರ ಎಲ್ಲಿಯಾದರೂ ದೇವರ ಆಶೀರ್ವದಿಸುವ ದೇವರಾಗಿದ್ದಾನೆ. ನಾನು ನಿನ್ನ ರಕ್ಷಣೆ ಹೊಂದಿದ್ದೇವೆ, 100% ಟ್ರುತ್ ಇದು, ಅದರಲ್ಲಿ ಡೌಟೇ ಇಲ್ಲ. ನಾವು 100% ಪರಲೋಕಕ್ಕೆ ಹೋಗ್ತೇವೆ, ನಾವು ರಕ್ಷಣೆಯನ್ನು ಕಳೆದುಕೊಳ್ಳೋದಿಲ್ಲ. ಅಶ್ಯೂರೆನ್ಸ್ ಇದೆ, ನಮಗೆ ರಕ್ಷಣೆಯ ಭದ್ರತೆ ಇದೆ, ಅಶ್ಯೂರೆನ್ಸ್ ಇದೆ. ಯಾಕಂದರೆ ಯೇಸು ಬ್ಲಡ್ ಕೊಟ್ಟಿದ್ದಾನೆ ಫಾರ್ ಎವರ್. ನನ್ನ ನೆಕ್ಸ್ಟ್ 20 years ನಂತರ ಮಾಡುವಂಥ ಪಾಪಕ್ಕಾಗಿ ಕೂಡ ಯೇಸು ರಕ್ತ ಕೊಟ್ಟಿದ್ದಾನೆ, ಕ್ರಯ ಕೊಟ್ಟಿದ್ದಾನೆ. ಆ ಯೇಸುವಿನ ರಕ್ತ ಬೆಲೆ ಉಳ್ಳಂಥ ರಕ್ತವಾಗಿದೆ, ಪ್ರೆಷಸ್ ಬ್ಲಡ್ ಆಗಿದೆ, ನನ್ನ ಪಾಪಗಳನ್ನು ಕ್ಷಮಿಸಿದೆ. ಅದರ ಅರ್ಥ ದೇವರು ನನಗೆ ಲೈಸೆನ್ಸ್ ಕೊಡಲಿಲ್ಲ ಪಾಪ ಮಾಡಲಿಕ್ಕೆ. ಗ್ರೇಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್.
ಗ್ರೇಸ್ ತುಂಬ ಚೀಪ್ ಅಲ್ಲ, ಅದಕ್ಕೋಸ್ಕರ ಯೇಸು ಬ್ಲಡ್ ಕೊಟ್ಟಿದ್ದಾನೆ. ಆಮೇಲೆ ಆ ಗ್ರೇಸ್ ನನ್ನಲ್ಲಿ ನಿನ್ನಲ್ಲಿ ಇರುವುದಾದ್ರೆ, ಆ ಗ್ರೇಸನ್ನು ನಾನೇನು ಕೃಪೆಯನ್ನು ಅನುಭವಿಸುವುದಾದ್ರೆ, ಆ ಗ್ರೇಸ್ನಲ್ಲಿ ನಾವು ಜೀವಿಸುವುದಾದ್ರೆ, ಇದು ದೇವರ ಏನಾಗಿದೆ ಅಂತ ಹೇಳಿದ್ರೆ ಕ್ರಯ, ಯೇಸು ಕಟ್ಟಿದಂಥ ಕ್ರಯ, ಯೇಸುವಿನ ಬ್ಲಡ್. ತನ್ನನ್ನೇ ಸಜೀವ ಯಜ್ಞವಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನಗಾಗಿ ನಿನಗಾಗಿ ಅರ್ಪಿಸಿದ್ದಾನೆ. ಅಲ್ಲಿಂದ ನನಗೆ ಉಚಿತವಾಗಿ ದೇವರ ಗ್ರೇಸ್ ಸಿಕ್ಕಿತು. ಆದರೆ ನನ್ನ ಗ್ರೇಸ್ನಲ್ಲಿ ನಾನು ಜೀವಿಸ್ತೇನೆ. ಕೆಲವು ಸಂದರ್ಭ, ಕೆಲವು ಪರಿಸ್ಥಿತಿಗಳು ನಿನ್ನ ಫ್ಯಾಮಿಲಿಯಲ್ಲಿ, ನಿನ್ನ ಕುಟುಂಬದಲ್ಲಿ ನಾನು ಹೇಳಿಕೆ ಬಯಸ್ತೇನೆ, ಅನೇಕ ಸಲ ದೇವರು ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ಆ ಬ್ಲೆಸ್ಸಿಂಗಿಗೆ ತಡೆ ನೀನಾಗಿದೆಯಾ? ಆ ಬ್ಲೆಸ್ಸಿಂಗ್ಗೆ ಯಾರು ಅಡ್ಡಿಯಾಗಿದ್ದಾರೆ? ನೀನೇ ದೇವರ ಆ ಒಂದು ನ್ಯಾಯ ತೀರ್ಪನ್ನು ನಿನ್ನ ಮೇಲೆ ಬರಮಾಡಿಕೊಳ್ತಿ. ದೇವರ ಜಡ್ಜ್ಮೆಂಟನ್ನು ನೀನೇ ಬರಮಾಡಿಕೊಳ್ತಿ. ಇಸ್ರಾಯೇಲರು ಆಶೀರ್ವದಿಸಲ್ಪಟ್ಟವರು, ಅವರೇನು ಹೇಳಿದ್ರು? ಬಾರಬನನ್ನು ರಿಲೀಸ್ ಮಾಡಿ ಯೇಸುವನ್ನು ಶಿಲುಬೆಗೆ ಹಾಕಿರಿ, ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಶಾಪ ಬರಲಿ, ದೇವರ ಜಡ್ಜ್ಮೆಂಟ್ ಎಸ್ ಬರಲಿ, ದೇವರ ಜಡ್ಜ್ಮೆಂಟ್ ಬರಲಿ. ನಾವು ಕೂಡ ನೋಡ್ತೇವೆ ಇವತ್ತಿಗೂ ಇಸ್ರೇಲರಿಗೆ ಕಠಿಣ ಶಿಕ್ಷೆ ಆಗ್ತಾ ಇದೆ. ವಾರ್ 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 ವಾರ್, ದೇವರ ಪನಿಷ್ಮೆಂಟ್, ದೇವರ ಜಡ್ಜ್ಮೆಂಟ್. ಯಾಕೆ ಇಸ್ರೇಲರಿಗೆ ಇಷ್ಟು ವಾರ್? ನೆಮ್ಮದಿ ಉಂಟಾ? ಒನ್ ಡೇ ಕೂಡ ಅವರಿಗೆ ನೈಟ್ ಎದ್ದು ಬೆಳಿಗ್ಗೆ ಅವರಿಗೆ ನೆಮ್ಮದಿಲ್ಲ. ಆದರೂ ದೇವರವರೊಟ್ಟಿಗಿದ್ದಾನೆ, ದೇವರವರ ಸಂಗಡ ಇದ್ದಾನೆ. ಆದರೆ ಎಲ್ಲಿ ನೋಡಿದ್ರು ಕೂಡ ಅವರ ಸಮಾಚಾರನು ಟೆಲಿವಿಷನ್, ಇಸ್ರೇಲ್ ದೇಶದಲ್ಲಿ ವಾರ್ 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 ವಾರ್, ಎಲ್ಲ ಅಲ್ಲಿ ಸ್ಥಳೀಯ ಮಾಧ್ಯಮಗಳು ಇದೇ ನ್ಯೂಸನ್ನು ಪ್ರಕಟ ಮಾಡ್ತದೆ. ಅಲರ್ಟ್ 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 ಅಲರ್ಟ್, ನಾಳೆ ಹೀಗೆ ಆಗ್ಲಿಕ್ಕಿದೆ, ಮಧ್ಯಾಹ್ನ ಹೀಗೆ ಆಗ್ಲಿಕ್ಕಿದೆ, ಅಲರ್ಟ್ ಆಗಿರಿ, ನಿಮ್ಮ ಅಂಡರ್ ಗ್ರೌಂಡಿಗೆ ನೀವು ಹೋಗಿರಿ, ನಿಮ್ಮ ಸೇಫ್ಟಿ ಪ್ಲೇಸ್ನಲ್ಲಿ ಇರ್ರಿ, ಮೂವ್ ಆಗಬೇಡಿರಿ. ಸೈರನ್ ಕೇಳ್ತಾ ಇರ್ತದೆ, ಸೈರನ್ ಕೇಳ್ತಾ ಇರ್ತದೆ. ಯಾಕೆ? ಜಡ್ಜ್ಮೆಂಟ್ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಆ ಯೇಸುವಿನ ಬ್ಲಡ್ನ ಕರ್ಸ್ ಬರಲಿ. ಪನಿಷ್ಮೆಂಟ್ ಬಂತು, ಸ್ಪ್ಲಿಟ್ ಆದ್ರು ಅವರು. ಈಗ ನಾವು ನೋಡ್ತಿದ್ದೇವೆ, ಬೀಲಮನ ಕಣ್ಣನ್ನು ದೇವರು ತೆರೆಯದಿದ್ರೆ ಇವತ್ತು ನನ್ನ ನಿನ್ನ ದೇವರು ಕಣ್ಣು ತೆರೆಯುವುದು. ಯಾಕೆ ದೇವರು ಕಣ್ಣು ತೆರೆಯಲಿಕ್ಕೆ ಹೇಳ್ತಿದ್ದಾನೆ? ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ನನಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ಬಯಸುವುದಿಲ್ಲ, ದೇವರು ನನಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಬಯಸುವುದಿಲ್ಲ. ದೇವರು ನನ್ನನ್ನು ಪ್ರೀತಿಸಿ ಆ ಸಂಗತಿಯಿಂದ ಹೊರಗೆ ಬರಲಿಕ್ಕೆ ದೇವರು ನನಗೆ ಕರೆ ಕೊಡ್ತಿದ್ದಾನೆ. ಆಮೇಲೆ ಎಲ್ಲಿ ನನ್ನ ಬ್ಲೆಸ್ಸಿಂಗ್ ಹಿಂಡ್ರೆನ್ಸ್ ಇದೆ, ಎಲ್ಲಿ ನನ್ನ ಬ್ಲೆಸ್ಸಿಂಗ್ಗೆ ಬ್ಲಾಕ್ ಇದೆ, ಎಲ್ಲಿ ಬ್ಲೆಸ್ಸಿಂಗ್ಗೆ ನನ್ನ ತಡೆ ಇದೆ, ಎಲ್ಲಿ ನನ್ನ ಪ್ರೋಗ್ರೆಸ್ಗೆ, ಎಲ್ಲಿ ನನ್ನ ಪ್ರಾಸ್ಪೆರಿಟಿಗೆ ತಡೆ ಆಗ್ತಿದೆ, ಅದನ್ನು ದೇವರು ಹೇಳ್ತಿದ್ದಾನೆ, ನಿನ್ನ ಕಣ್ಣನ್ನು ತೆರೆ. ಯಾಕೆ ಹೀಗೆ ಆಗ್ತದೆ? ಯಾಕೆ ಸ್ಟ್ರಗಲ್ ಆಗ್ತದೆ? ಯಾಕೆ ಬ್ಲಾಕ್ ಆಗ್ತದೆ? ಯಾಕೆ ನಾನು ಮೂವ್ ಆಗ್ತಾ ಇಲ್ಲ? ಬೀಲಮನು ದೇವರ ಯೋಜನೆಯನ್ನು ತಿರಸ್ಕರಿಸಿ, ದೇವರ ಪರ್ಪಸ್ ಅನ್ನು ರಿಜೆಕ್ಟ್ ಮಾಡಿಕೊಂಡು ಅವನು ಬಂದವರೊಟ್ಟಿಗೆ, ನಾವು ಬಾಲಕನ ಜನರೊಟ್ಟಿಗೆ ಇಸ್ರೇಲರನ್ನು ಶಪಿಸಲಿಕ್ಕೆ ಹೋಗುವಾಗ ನಾವು ನೋಡ್ತಿದ್ದೇವೆ ಏನಾಯ್ತು. ದಾರಿಯಲ್ಲಿ ಅವನ ಕತ್ತೆಯು ದಾರಿಯನ್ನು ಬಿಟ್ಟು ಬೇರೆ ಡೈರೆಕ್ಷನ್ಗೆ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ದೇವರು ಕತ್ತೆಯ ಕಣ್ಣನ್ನು ತೆರೆದ. ದೇವರು ಕತ್ತೆಯ ಕಣ್ಣನ್ನು ತೆರೆದಾಗ ಕತ್ತೆ ಏನನ್ನು ನೋಡಿತು? ದೇವದೂತನು ನಿಂತಿದ್ದನ್ನು ನೋಡಿತು. ಇದು ಇವನ ಕಣ್ಣು ತೆರೆಯಲ್ಪಡಲಿಲ್ಲ, ಕತ್ತೆ ನೋಡಿತು ದೇವದೂತನನ್ನು. ಆದರೆ ಬೀಲಮನು ಕತ್ತೆಯನ್ನು ಏನು ಮಾಡಿದ? ಹೊಡೆದ. ರಿಟರ್ನ್ ಬರಲಿಕ್ಕೆ, ರಿಟರ್ನ್ ಸರಿಯಾದ ದಾರಿಗೆ ಬರಲಿಕ್ಕೆ ಹೊಡೆದ. ಸೆಕೆಂಡ್ ಟೈಮ್ ದೇವದೂತನನ್ನು ನೋಡಿದ ಕತ್ತೆ. ಥರ್ಡ್ ಟೈಮ್ ದೇವದೂತನು ನೋಡಿತು ಕತ್ತೆ. ಆದರೆ ಇವನು ಥರ್ಡ್ ಟೈಮ್ ಕೂಡ ಏನು ಮಾಡಲಿಲ್ಲ? ದೇವದೂತನು 3 ಸಲ ಸಹ ಹೊಡೆದೆ. ಕತ್ತೆ ಕೇಳಿತು, ಯಾಕೆ ನನ್ನನ್ನು ಹೊಡೆದೈತೆ? ಬೀಳಮ ಕೇಳ್ತೀರ, ಮತ್ತೆ ನೀನು ಯಾಕೆ ಬೇರೆ ದಾರಿಗೆ ಹೋಗ್ತಿ? ನಾನು ಈ ದಾರಿಗೆ ಹೋಗ್ಲಿಕ್ಕೆ ಹೇಳ್ತೀನಿ, ನೀನು ಆ ದಾರಿಗೆ ಹೋಗ್ತೀಯಾ? ಕತ್ತೆ ಕೇಳ್ತೀನಿ, ನೀನು ಹೊಡೆಯೋದು ಸರಿಯಾ? ಆಗ ದೇವರು ಬೀಲಾಮನ ಏನು ಮಾಡಿದಂತೆ? ಕಣ್ಣನ್ನು ತೆರೆದಾಗ ದೊಡ್ಡದಾದಂಥ ದೇವದೂತನನ್ನು ಅವನು ನೋಡಿದ. ಇಲ್ಲದಿದ್ದರೆ ಆ ದಿವಸ ನಾವು ನೋಡ್ತೇವೆ, ಅವನ ಆತ್ಮಿಕ ಕಣ್ಣನ್ನು ದೇವರು ತೆರೆದೇ ಇರ್ತಿದ್ರೆ ಬೀಲಾಮನಲ್ಲಿ ಡೆತ್ ಆಗ್ತಿತ್ತು. ಬೀಲಾಮನ ಏನಾಯ್ತು? ಅವಸಾನ ಆಗ್ತಿತ್ತು. ಬೀಲಾಮನು ಸಾಯ್ತಿದ್ದ. ಆದ್ದರಿಂದ ಇವತ್ತು ದೇವರ ವಾಕ್ಯ ಹೇಳ್ತಿದೆ, ಮೋಸ ಹೋಗಬೇಡಿರಿ. ಸ್ಪಿರಿಚುವಲ್ ವಿಷಯದಲ್ಲಿ ಬಿ ಅಲರ್ಟ್, ಬಿ ಕೇರ್ಫುಲ್, ಬಿ ಅವೇರ್. ನಾವು ಜಾಗೃತಿ ಇರಬೇಕು. ಯಾಕಂದ್ರೆ ಸೈತಾನ ಮೋಸಗಾರ. ಸೈತಾನ ಏನು ಮಾಡಿದೆ? ಏದೇನ್ ತೋಟದಲ್ಲಿ ಬಂದು ದೇವರು ಹೇಳಿದ ಆದಮ ಅವಳಿಗೆ, ಈ ಸುಂದರವಾದ ತೋಟ ನಿಮಗೆ ಮನೆಯಾಗಿ ನಾನು ಕೊಡ್ತೇನೆ. ಈಡನ್ ಗಾರ್ಡನ್ ಮೀನ್ಸ್ ಡಿಲೈಟ್. ಇಷ್ಟು ಸುಂದರವಾದ ಏದೇನ್ ತೋಟವು ನಿಮಗೆ ಮನೆಯಾಗಿ ನಾನು ಕೊಡ್ತೇನೆ. ಫಸ್ಟ್ ಹೌಸ್ ದೇವರು ಕೊಟ್ಟಂಥ ಗಿಫ್ಟು ಆದಮ ಅವಳಿಗೆ. ಈ ಮನೆಯನ್ನು ಕೊಟ್ಟ ನಂತರ ದೇವರವರಿಗೆ ಹೇಳಿದ, ಈ ಮನೆಯನ್ನು ನೀವು ಏನು ಮಾಡಬೇಕು? ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕೆಂಬುದಾಗಿ. ಮತ್ತು ದೇವರು ಹೇಳಿದ,
2 ಮರವನ್ನು ಇಟ್ಟಿದ್ದೇನೆ, ಈ ಮರದ ಹಣ್ಣನ್ನು ನೀವು ತಿನ್ಬೋದು, ಎಲ್ಲ ಮರದ ಹಣ್ಣನ್ನು ನೀವು ತಿನ್ಬೋದು. ಆದರೆ ಈ ಮರದ ಹಣ್ಣನ್ನು, ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಕೊಡುವ ಟ್ರೀ ಆಫ್ ನಾಲೆಡ್ಜ್, ಟ್ರೀ ಆಫ್ ಲೈಫ್ ಆ್ಯಂಡ್ ಟ್ರೀ ಆಫ್ ನಾಲೆಡ್ಜ್, ಇವತ್ತು ನೀನು ಯಾವುದನ್ನು ಆರಿಸಿಕೊಳ್ಬೇಕು? ಟ್ರೀ ಆಫ್ ಲೈಫ್, ಟ್ರೀ ಆಫ್ ಲೈಫ್, ಜೀಸಸ್ ಕ್ರೈಸ್ಟ್, ಲಾರ್ಡ್ ಜೀಸಸ್ ಕ್ರೈಸ್ಟ್, ಟ್ರೀ ಆಫ್ ಲೈಫ್. ಟ್ರೀ ಆಫ್ ನಾಲೆಡ್ಜ್ ಅನ್ನಂದ್ರೆ ಸೆಲ್ಫ್ ಸೆಂಟರ್ಡ್ ಲೈಫ್. ಮೇರಾ ಪೈಸಾ, ಮೇರಾ ದೌಲತ್, ಸಬ್ ಕುಚ್ ಮೇರಾ ಹೈ, ಎಲ್ಲ ನನ್ನದೇ. ಆದರೆ ನಾವು ನೋಡ್ತಿದ್ವಿ, ದೇವರು ಹೇಳ್ತಾನೆ, ಇಲ್ಲ, ನೀನು ಆ ಮರದ ಹಣ್ಣನ್ನು ತಿನ್ನಬಾರದು. ತಿಂದ್ರೆ ನೀನೇನಾಗ್ತೀನಿ, ನೀನು ಸಾಯ್ತಿ, ಜಡ್ಜ್ಮೆಂಟ್ ಬರ್ತದೆ. ಅದರಲ್ಲಿ ಸೈತಾನ ಎಂಟ್ರಿ ಆಗ್ತಾನೆ. ಸೈತಾನ ಹೇಳ್ತಿದ್ದಾನೆ, ಅವಳಿಗೆ ಹೇಳ್ತಿದ್ದಾನೆ, ಯಾಕವ್ವ ಈ ಮರದ ಹಣ್ಣು ನೀನು ತಿನ್ನಲಿಲ್ಲ? ಅವ್ವ ಹೇಳ್ತಿದ್ದಾಳೆ, ತಿಂದ್ರೆ ನಾನು ಸಾಯ್ತೇನೆಂಬುದಾಗಿ ದೇವರು ಹೇಳಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಸೈತಾನ ಸುಳ್ಳು ಹೇಳ್ತಿದ್ದಾನೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 4ನೇ ವಚನ ಓದ್ಕೊಳ್ಳಿ. ಸೈತಾನ ಹೇಳ್ತಿದ್ದಾನೆ, ಇಲ್ಲ ಇಲ್ಲ ಇಲ್ಲ, ನೀನು ಈ ಹಣ್ಣನ್ನು ತಿಂದ್ರೆ ನಿನ್ನ ಕಣ್ಣು ಓಪನ್ ಆಗ್ತದೆ, ನೀನು ಕೂಡ ದೇವರಾಗ್ತಿ. ಖುಷಿ ಅಲ್ವಾ? ನಾನು ಕೂಡ ದೇವರು. ನೋಡಿ ವಾಕ್ಯ ನೋಡಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ. ನೋಡಿ, ದೇವರು ಹೇಳ್ತಿದ್ದಾನೆ, ನೀನು ಸಾಯ್ತಿ. ಈ ಹಣ್ಣನ್ನು ತಿಂದ್ರೆ ನೀನು ನನಗೆ ಅವಿಧೇನಾದರೆ ನಿನ್ನ ಮತ್ತು ನನ್ನ ರಿಲೇಶನ್ಶಿಪ್ ಬ್ರೇಕ್ ಆಗ್ತದೆ, ನಮ್ಮ ಫೆಲೋಶಿಪ್ ಬ್ರೇಕ್ ಆಗ್ತದೆ, ನೀವು ನನ್ನಿಂದ ದೂರ ಹೋಗ್ತೀರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಈ ಮರದ ಹಣ್ಣನ್ನು ತಿನ್ನಬಾರ್ದು. ಆದರೆ ಸೈತಾನ ಬಂದು ಹೇಳ್ತಿದ್ದಾನೆ, ಈ ಹಣ್ಣನ್ನು ತಿಂದರೆ ನೀವು ಹೇಗೂ ಸಾಯುವುದಿಲ್ಲ. ಮತ್ತೆ ನೀವು ಇದರ ಹಣ್ಣನ್ನು ತಿಂದಾಗಲೇ, ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ನೋಡಿ, ನಿಮ್ಮ ಹಣ್ಣುಗಳು, ಈ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ಏನಾಗ್ತದೆ? ಓಪನ್ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೈತಾನ ಸುಳ್ಳು ಹೇಳಿದ, ಓಪನ್ ಆಯ್ತು ಅವ್ರದ್ದು? ಇಲ್ಲ, ಪರ್ಮನೆಂಟ್ ಆಗಿ ಅವ್ರು ಕುರುಡರಾದರು. ಪರ್ಮನೆಂಟ್ ಆಗಿ ನಾವು ನೋಡ್ತೇವೆ, ಅವರ ಸ್ಪಿರಿಚುವಲ್ ಆಗಿ ಏನಾಯ್ತು? ಬ್ಲೈಂಡ್ ಆಯಿತು. ಅವರು ದೇವರಿಂದ ದೂರವಾದರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಭಯ ಬಂತು, ಅವ್ರನ್ನ ದೇವರನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಅವರು ನಾವು ನೋಡ್ತೇವೆ, ಅಂಜೂರದ ಮರದ ಅಡಿಗೆ ಹೋಗಿಕೊಂಡು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಡಗಿಕೊಂಡ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೈತಾನ ಮರಳು ಮಾಡಿದ. ಆ ಹಣ್ಣು ಬಹಳ ನೋಡ್ಲಿಕ್ಕೆ ಅವಳಿಗೆ ಏನಾಯ್ತಂತೆ, ನೋಡ್ಲಿಕ್ಕೆ ರಮ್ಯವಾಗಿ ಸುಂದರವಾಗಿ ಕಾಣಿತು. ಆ ಹಣ್ಣು ತುಂಬಾ ಅಟ್ರಾಕ್ಟ್ ಆಯಿತು. ಯಾರು ಹೇಳಿದ ನಂತರ? ಸೈತಾನನು ಬಂದು ಹೇಳಿದ ನಂತರ, ಈ ಹಣ್ಣನ್ನು ತಿಂದ್ರೆ ನೀನು ಸಾಯುವುದಿಲ್ಲ, ನಿನ್ನ ಕಣ್ಣು ಓಪನ್ ಆಗ್ತದೆ ಮತ್ತು ನೀನು ಕೂಡ ದೇವರಾಗಿ ಆಗ್ತಾ ಹೇಳುವಾಗ ಆ ಹಣ್ಣು ಅವಳಿಗೆ ನೋಡ್ಲಿಕ್ಕೆ ರಮ್ಯವಾಗಿ ಬಹಳ ಸುಂದರವಾಗಿ ಅಟ್ರಾಕ್ಟ್ ಆಯಿತು. ಅವಳೇನಾದ್ಲು? ನಂತರದ ಫ್ಯೂಚರ್ ನೋಡಲಿಲ್ಲ. ಹಣ್ಣನ್ನು ತಿಂದ್ರೆ ನಾನು ದೇವರನ್ನ ದೂರ ಆಗ್ತೇನೆ, ಏದೆನ್ ತೋಟದಿಂದ ನಾನು ಹೊರಗೆ ಬೀಳ್ತೇನೆ ಎಂಬುದಾಗಿ ದೇವರ ಜಡ್ಜ್ಮೆಂಟ್ ಅನ್ನು ಅವಳು ಏನು ಮಾಡಲಿಲ್ಲ, ತಿಳಿದುಕೊಳ್ಳಿಲ್ಲ. ಬೀಲಾಮನು ಹಣದಾಸೆಗೋಸ್ಕರ, ಸಿಕ್ಕಿದ ಸ್ಥಾನಮಾನಗೋಸ್ಕರ ನಾವು ನೋಡ್ತೇವೆ, ಮುಂದೆ ಆಗುವ ಜಡ್ಜ್ಮೆಂಟ್ ಅನ್ನು ಅವನು ನೋಡಲಿಲ್ಲ. ದೇವರ ಹಣ ಸಿಕ್ಕಿತು, ಪವರ್ ಸಿಕ್ಕಿತು, ಪೊಸಿಷನ್ ಸಿಕ್ಕಿತು, ಮುಂದೆ ಏನುಂಟು, ಜಡ್ಜ್ಮೆಂಟ್ ಉಂಟು, ಅದರ ಬಗ್ಗೆ ಅವನು ಯೋಚನೆ ಮಾಡಲಿಲ್ಲ. ಬೀಲಾಮನು ನೋಡ್ತೇವೆ, ಕಣ್ಣು ಮುಚ್ಚಲ್ಪಟ್ಟಿತು, ಅವನು ಕತ್ತೆಗೆ ಒಡೆದ. ಇವತ್ತು ಈ ಒಂದು ಆ ವಾಕ್ಯ ಭಾಗ ನಮ್ಮ ಮುಂದೆ ತರೋಣ. ಎಷ್ಟೋ ಸಲ ನಮ್ಮ ಕಣ್ಣು ಮುಚ್ಚಲ್ಪಟ್ಟು ನಾವೆಷ್ಟು ಸಲ ಹೊಡೆದಿದ್ದೇವೆ. ಸಭೆ ನೋಡ್ದಿದ್ದೇವೆ, ತಾತ್ಸಾರ ಮಾಡಿದ್ದೇವೆ ಅಲ್ವಾ? ಒಬ್ಬೊಬ್ಬರನ್ನು ಹೊಡೆದಿದ್ದೇವೆ ಮಾತಿನ ಮೂಲಕ. ಯೇಸುವನ್ನು ಎಷ್ಟೋ ಸಲ ನಾವು ಹೊಡೆದಿದ್ದೇವೆ, ಶಿಲುಬೆಗೆ ಹಾಕಿದ್ದೇವೆ. ಬೀಲಾಮನು ಕತ್ತೆಯನ್ನು 3 ಸಲ ಹೊಡೆದ. ನಾವೆಷ್ಟು ಸಲ ಹೊಡೆದಿದ್ದೇವೆ? ನಾವೆಷ್ಟು ಸಲ? ಎಲ್ಲಿದೆ ಫಾರ್ಗಿವ್ನೆಸ್? ವಾಕ್ಯ ಹೋಗ್ತದೆ ಒಳಗೆ. ಅನ್ಫಾರ್ಗಿವ್ನೆಸ್, ವೆರಿ ವೆರಿ ಡೇಂಜರ್. ಬಿಟರ್ನೆಸ್, ದೇವರ ಜಡ್ಜ್ಮೆಂಟ್ ಬರ್ತದೆ. ಕಣ್ಣು ಓಪನ್ ಆಗಲಿ, ರಿಪೆಂಟ್ ಆಗಲಿ. ಯಾಕಂತ ಹೇಳಿದ್ರೆ ದೇವರು ನಿನಗೊಂದು ಅಬಂಡೆಂಟ್ ಲೈಫನ್ನು ಕೊಟ್ಟಿದ್ದಾನೆ, ಮಿಸ್ ಮಾಡ್ಕೊಳ್ಬೇಡಿರಿ. ಆಮೇಲೆ
ದೇವರು ನಿಮಗೆ ಶ್ರೇಷ್ಠವಾದ ಲೈಫನ್ನು ಕೊಟ್ಟಿದ್ದಾನೆ. ಅದಕ್ಕೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ದೇವರು ನಿಮಗೆ ಕರೀತಾನೆ, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಬಾ ನನ್ನ ಬಳಿಗೆ. ದೇವರ ಜಡ್ಜ್ಮೆಂಟ್ ನಾವು ನೋಡ್ತಿದ್ದೇವೆ. ದೇವರ ಜಡ್ಜ್ಮೆಂಟ್ ಎಲ್ಲಿಂದ ಆರಂಭ ಆಯಿತು ಗೊತ್ತಾ? ಲೂಕ್ ಚಾಪ್ಟರ್ 19 ವರ್ಸ್ 41-42 ಓದ್ಕೊಳ್ಳಿ. ಲೂಕ್ ಚಾಪ್ಟರ್ 19 ವರ್ಸ್ 41-42. ಲೂಕ್ ಚಾಪ್ಟರ್ 19 ವರ್ಸ್ 41 and 42. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನ. ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ಅತ್ತನು ಯಾವುದನ್ನು ನೋಡಿಕೊಂಡು? ಜೆರೂಸಲೇಮ್ ಪಟ್ಟಣವನ್ನು ನೋಡಿಕೊಂಡು ಯೇಸು ಸ್ವಾಮಿ ಅತ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂತ ಹೇಳಿದ್ರೆ, ಯೇಸು ಸ್ವಾಮಿಯ ಆತ್ಮಿಕ ಕಣ್ಣುಗಳಿಂದ ನೋಡಿದ ಫ್ಯೂಚರ್ ಪ್ರವಾದನೆ, ಜೆರೂಸಲೇಮ್ ಡಿಸ್ಟ್ರಾಯ್ ಆಗ್ತದೆ. ಜೆರೂಸಲೇಮ್ ಏನಾಗ್ತದೆ? ದೇವರ ಪಟ್ಟಣ ಇದು ಡಿಸ್ಟ್ರಾಯ್ ಆಗ್ತದೆ. ಯೇಸು ಸ್ವಾಮಿ ತನ್ನ ಆತ್ಮಿಕ ಕಣ್ಣಿನಿಂದ ಯೆರೂಸಲೇಮನ್ನು ನೋಡಿಕೊಂಡು ಅತ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜೆರೂಸಲೇಮ್ಗೋಸ್ಕರ ಪ್ರೇಯರ್ ಮಾಡಿದ. ಜೆರೂಸಲೇಮ್ ಏನಾಯಿತು? AD 70 ಟೈಟಸ್ ಚಕ್ರವರ್ತಿಯ ಮೂಲಕ ಈ ದೇವಾಲಯವು ಕಟ್ಟಲ್ಪಟ್ಟಂತ ದೇವಾಲಯ ಏನಾಯ್ತು ಅಂತ ಹೇಳಿದ್ರೆ ಡಿಸ್ಟ್ರಾಯ್ ಆಯಿತು. ಯಹೂದ್ಯರು ಸಂವಾರ ಆದರು. ಯಹೂದ್ಯರು ಪ್ರಪಂಚದ ಕಡೆಗೆ ಸ್ಪ್ಲಿಟ್ ಆದರು. ಎಲ್ಲ ಕಡೆಗೆ ಚದುರಿಸಲ್ಪಟ್ಟರು. ಗುಲಾಮರಾಗಿ ಸ್ಲೇವ್ ಆಗಿಕೊಂಡು ದೇವ ಜನರು, ಆರಿಸಿಕೊಂಡಂತ ಜನರು ನೋಡ್ತೇವೆ. ದೇವರ ಜಡ್ಜ್ಮೆಂಟ್ ಬಂತು. ದೇವರ ಜಡ್ಜ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗ್ತಂದ್ರೆ ದೇವರ ಮನೆಯಲ್ಲಿ. 1 ಪೇತ್ರ 4:17 ಹೇಳ್ತದೆ, ದೇವರ ಮನೆಯಲ್ಲಿ ದೇವರ ಜಡ್ಜ್ಮೆಂಟ್ ಸ್ಟಾರ್ಟ್ ಆಯಿತು. 1 Peter ಚಾಪ್ಟರ್ 4 ವರ್ಸ್ 17. 1 Peter ಚಾಪ್ಟರ್ 4 ವರ್ಸ್ 17. ನ್ಯಾಯ ವಿಚಾರಣೆಯ ಸಮಯ ಬಂದದೆ. ನ್ಯಾಯ ವಿಚಾರಣೆಯ ಸಮಯ ಬರ್ತದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿ ಪ್ರಾರಂಭವಾಯ್ತಲ್ಲ. ಪ್ರಾರಂಭವಾಗ್ತದೆ. ಎಲ್ಲಿ ಪ್ರಾರಂಭವಾಗ್ತದೆ? ದೇವರ ಜಡ್ಜ್ಮೆಂಟ್ ಎಲ್ಲಿ ಪ್ರಾರಂಭವಾಗ್ತದೆ ಅಂತೇಳಿ ದೇವರ ವಾಕ್ಯ. ದೇವರ ಮನೆಯಲ್ಲಿ ಅಂತೇಳಿ ಇಸ್ರಾಯೇಲ್ಗೆ ದೇವರ ಜಡ್ಜ್ಮೆಂಟ್ ಆರಂಭವಾಯಿತು. ಯೇಸುವನ್ನು ಡಿನೈ ಮಾಡಿದಕ್ಕೆ, ಯೇಸುವನ್ನು ಶಿಲುಬೆ ಹಾಕಿದಕ್ಕೆ, ಯೇಸುವನ್ನು ಶಿಲುಬೆ ಹಾಕಿ ಅಪರಾಧ ನಮ್ಮ ಮೇಲೆ ಬರಲಿ, ನಮ್ಮ ಮಕ್ಕಳ ಮೇಲೆ ಬರಲಿ, ಆ ಕರ್ಸ್ ರಕ್ತದ ಅಪರಾಧ ನಮ್ಮ ಮೇಲೆ ಬರಲಿರುವಾಗ ಯೇಸು ಸ್ವಾಮಿ ಕೂಗಿದ, ಅಯ್ಯೋ ಜೆರೂಸಲೇಮೇ, ನಿನ್ನ ಸ್ಥಿತಿ ಏನು? ಮುಂದೆ ನಿನ್ಗೆ ಏನಾಗ್ತದೆ? ನಿನ್ನ ಲೈಫ್ ಟೈಮ್ 7 ಟೈಮ್ ನಿನಗೆ ಪನಿಷ್ಮೆಂಟ್ ಬರ್ತದೆ. 7ರಷ್ಟು ಕಠಿಣ ಶಿಕ್ಷೆ ನಿನಗೆ ಬರ್ತದೆ. ನಿನಗೆ ಸುತ್ತಲೂ ವೈರಿಗಳು ನೀನು ನಿಲ್ತಾರೆ. ನಿನಗೆ ವಿಶ್ರಾಂತಿ ಇರುವುದಿಲ್ಲ. ನೀನು ಯುದ್ಧದ ಆಗುವುದನ್ನೇ ನೀನು ಕೇಳಬೇಕು. ಜಡ್ಜ್ಮೆಂಟ್ ದೇವರ ವಾಕ್ಯ ಹೇಳ್ತದೆ ದೇವರ ಮನೆಯಲ್ಲಿ ಆರಂಭವಾಯ್ತು ಎಂಬುದಾಗಿ. ಇವತ್ತು ಸಭೆ ಕೂಡ ದೇವರ ಮನೆಯಾಗಿದೆ. ದೇವರು ನಮ್ಮನ್ನು ಜಡ್ಜ್ ಮಾಡೋದಿಲ್ಲ, ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಆದರೆ ಅನೇಕ ಸಲ ನಾವು ಹೇಳ್ತೇವೆ, ನಮ್ಮ ಬಾಯಿಯ ಮಾತಿನ ಮೂಲಕ ನಾವು ಹೊಡೆತೇವೆ, ನಮ್ಮ ಬಾಯಿಯ ಮಾತಿನಲ್ಲಿ ನಾವು ಕರ್ಸ್ ಮಾಡ್ತೇವೆ, ದ್ವೇಷ ಮಾಡ್ತೇವೆ, ಜಗಳ ಮಾಡ್ತೇವೆ. ಅನ್ಯರಿಗಿಂತ ವಿಪರೀತವಾಗಿ ಮಾಡಿಕೊಂಡು ದೇವರ ಬ್ಲೆಸ್ಸಿಂಗ್ಗೆ, ದೇವರ ಜಡ್ಜ್ಮೆಂಟ್ ನಾನೇ ತಗೊಳ್ತೇನೆ. ಯೇಸುವೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಕೊಟ್ಟು ನಮ್ಮನ್ನು ಬಿಡಿಸಿದ್ದಾನೆ, ಜಡ್ಜ್ಮೆಂಟಿಂದ ಬಿಡಿಸಿದ್ದಾನೆ. ಖಂಡಿತವಾಗಿ ಜಡ್ಜ್ಮೆಂಟ್ ಬರುವುದಿಲ್ಲ. ದೇವರ ಜಡ್ಜ್ಮೆಂಟ್ ಹೇಗೆ ನೀನು ತಗೊಳ್ತೇನೆ? ನೀನು ಹೇಗೆ ತಗೊಳ್ತಿ? ನೀನು ಹೇಗೆ ವೆಲ್ಕಮ್ ಮಾಡ್ತಿ? ಬರಲಿ, ನನ್ನ ಮೇಲೆ ಬರಲಿ. ನಿನ್ನ ಆತ್ಮಿಕ ಕಣ್ಣುಗಳು ಇವತ್ತು ತೆರೆಯಲ್ಪಡಲಿ. ನಿನ್ನ ಸ್ಪಿರಿಚುವಲ್ ಐಸ್ ಏನಾಗಲಿ? ತೆರೆಯಲ್ಪಡಲಿ. ಎಲೀಷ ಪ್ರವಾದಿ ಅವನ ಆತ್ಮಿಕ ಕಣ್ಣುಗಳು ತೆರೆದಾಗ ಅಜಯೇಲನ ಬಗ್ಗೆ ಅವನು ಹೇಳ್ತಾನೆ ಪ್ರವಾದನೆ, ನಿನ್ನ ಬಗ್ಗೆ ಏನು? ನೋಡಿ, ನಿನ್ನ ಮೇಲೆ ದೇವರ ಜಡ್ಜ್ಮೆಂಟ್ ಬರ್ತದೆ. ಅವನನ್ನೇ ದೃಷ್ಟಿಸಿ ನೋಡ್ತಾನೆ. ಎಲೀಷನು ಅಜಯೇಲನು ದೃಷ್ಟಿಸಿ ನೋಡ್ತಾನೆ. ಎಷ್ಟು ಸಮಯ ದೃಷ್ಟಿಸಿ ನೋಡ್ತಾನೆ ಅಂತ ಹೇಳಿದ್ರೆ ಹೀಗೇನೆ ನೋಡ್ತಿದ್ದಾನೆ. ನೋಡಿಕೊಂಡು ಕೂಗ್ತಿದ್ದಾನೆ. ಅಜಯೇಲನು ಬಂದು ಕೇಳ್ತಾನೆ, ಯಾಕೆ ನನ್ನನ್ನೇ ನೀನು ನೋಡ್ತಿ? 2 ಅರಸು 8, 11, 12 ವಚನ ಓದ್ಕೊಳ್ಳಿ. 2 Kings ಚಾಪ್ಟರ್ 8 ವರ್ಸ್ 11 and 12. ನಾಚಿಕೊಳ್ಳುವ ತನಕ ಸ್ಥಿರ ದೃಷ್ಟಿಯಿಂದ ಅವನನ್ನು ನೋಡಿ. ನಾಚಿಕೆಗೊಳ್ಳುವ ತನಕ ಒಬ್ಬರು ನೀಗೇನೆ ನಾವು ನೋಡ್ತಾ ಇದ್ರೆ ಅವ್ರಿಗೆ ಏನಾಗ್ತದೆ? ನೀವು ಯಾರು ನೀಗೇನೆ ನೋಡ್ತಾ ಇದ್ರೆ ದೇವರ ವಾಕ್ಯ ಹೇಳ್ತದೆ, ನಾಚಿಕೆಗೊಳ್ಳುವ ತನಕ ಎಲೀಷ ಪ್ರವಾದಿ ಯಾರನ್ನು ನೋಡಿದಂತೆ? ಅಜಯೇಲನನ್ನು ನೋಡಿದ. ಅಜಯೇಲನನ್ನು ನೋಡಿಕೊಂಡು ಏನು ಹೇಳಿದ? ಅಜಯೇಲನು ನೀನು ಯಾಕೆ ನೋಡ್ತಿ? ಅಳತೊಡಗಿದನು.
ಯಾಕೆ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ, ಜಡ್ಜ್ಮೆಂಟ್ ಬರ್ತದೆ. ಅವನ ಆತ್ಮಿಕ ಕಣ್ಣುಗಳು ತೆರಲ್ಪಟ್ಟಿತ್ತು, ಅಜಯಲ್ನ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಪ್ರವಾದಿ ಹೇಳ್ತಿದ್ದೇನೆ, ನೀನು ಅಜಯಲನೇ ಇಸ್ರೇಲರ ಪಟ್ಟಣಗಳಿಗೆ ನೀನು ಬೆಂಕಿ ಕೊಡ್ತಿ, ಯೌವನಸ್ಥರನ್ನು ಕತ್ತಿಯಿಂದ ನೀನೇನು ಮಾಡ್ತಿ, ಕೊಲ್ಲುತ್ತಿ. ಮತ್ತೆ ಅದಕ್ಕೆ ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡುವೆ ಎಷ್ಟು ಕೇಡು ಮಾಡ್ತಿ ಎಂಬುದಾಗಿ ನನಗೆ ಗೊತ್ತಾಯ್ತು. ಎಸ್, ನೀನು ಅವರ ಕೋಟೆಗಳಿಗೆ ಬೆಂಕಿ ಹತ್ತಿಸ್ತಿ, ಯವನಸ್ಥರನ್ನು ಕತ್ತಿಯಿಂದ ಸಂಹರಿಸ್ತಿ, ಮಕ್ಕಳನ್ನು ಬಂಡೆಗೆ ನೀನು ಅಪ್ಪಳಿಸುವಿ. ಎಷ್ಟು ದುಷ್ಟ ಕಾರ್ಯ! ಇವತ್ತು ದೇವರ ಆತ್ಮನು ಎಫೇತ ಎಂಬುದಾಗಿ ಹೇಳಲಿ, ನಮಗೆ ನಮ್ಮ ಕಣ್ಣುಗಳು ತೆರಲ್ಪಡಲಿ. ಆಮೇಲೆ ದೇವರು ಮಿರಕಲ್ ಮಾಡುವ ದೇವರಾಗಿದ್ದಾನೆ. ನೋಡಿ, ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಬಯಸ್ತಾನೆ. ದೇವರು ಅವನು ಒತ್ತಟ್ಟಿಗೆ ಕರ್ಕೊಂಡು ಹೋದಂತೆ, ಪರ್ಸನಲಾಗಿ ಕರ್ಕೊಂಡು ಹೋಗಿಕೊಂಡು ಅವನ ಕಿವಿ ಒಳಗೆ ಬೆರಳಿಟ್ಟುಕೊಂಡು ಎಫೇತ ಎಂಬುದಾಗಿ ಹೇಳಿದ. ಇವತ್ತು ದೇವರೊಟ್ಟಿಗೆ ನಮ್ಮ ರಿಲೇಷನ್ಶಿಪ್, ಪರ್ಸನಲ್ ರಿಲೇಷನ್ಶಿಪ್ಪು ಯಾವಾಗಲೂ ಇರಲಿ. ಆಮೇಲೆ ಯಾವಾಗಲೂ ಆತನೊಟ್ಟಿಗೆ ನಮಗೆ ಒಂದು ಸಂಬಂಧ ಇರಲಿ. ನಮ್ಮ ವಾಕ್ ದೇವರ ಆತ್ಮನೊಟ್ಟಿಗೆ ನಿಕಟವಾದ ಒಂದು ಸಂಬಂಧ ನಮಗೆ ಇರಲಿ. ನಮ್ಮ ರಿಲೇಷನ್ಶಿಪ್ ನಾವು ರೆಸ್ಟೋರ್ ಮಾಡುವ ಕರ್ತನೊಟ್ಟಿಗೆ ಆ ಸಂಬಂಧವನ್ನು. ಯಾಕೆಂತ ಹೇಳಿದ್ರೆ ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಬಯಸ್ತಾನೆ. ಆಮೇಲೆ ನೀನು ಫಾಸ್ಟಿಂಗ್ ಪ್ರೇಯರ್ ಮಾಡಿದಿ, ವ್ಯರ್ಥ ಖಂಡಿತ ಆಗೋದಿಲ್ಲ. ನೀನು ಮಾಡಿದಂಥ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ದೇವರು ನಿನ್ನ ಪ್ರಾರ್ಥನೆಗೆ ಆನ್ಸರ್ ಮಾಡಿಯೇ ಮಾಡ್ತಾನೆ. ಆಮೇಲೆ ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾನೆ. ನೀನು ಮಿರಕಲನ್ನು ನೋಡ್ತಿ, ನೀನು ಅದ್ಭುತವನ್ನು ಮಾಡ್ತಿ. ಯಾಕಂದ್ರೆ ಯೇಸು ಹೇಳ್ತಾನೆ, ಎಫೇತಾ ಬಿ ಓಪನ್. ನಿನ್ನ ಮನೆಯಲ್ಲಿ ಎಫೇತಾ ಬಿ ಓಪನ್. ನಿನ್ನ ಮಗನ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಎಫೇತಾ ವಿಚ್ ಮೀನ್ಸ್ ಬಿ ಓಪನ್. ತೆರಳಿ, ಆತ್ಮಿಕ ಸಂಗತಿಗಳು ತೆರಳಿ, ಆತ್ಮಿಕ ಆಶೀರ್ವಾದಗಳು ಓಪನ್ ಆಗಲಿ, ಪರಲೋಕ ಓಪನ್ ಆಗಲಿ, ಎಲ್ಲ ಸಂಗತಿಗಳು ತೆರಲ್ಪಡಲಿ, ನಮ್ಮ ಆತ್ಮಿಕ ಕಣ್ಣುಗಳು ತೆರಲ್ಪಡಲಿ. ಅದರಿಂದ ಅನೇಕ ಸಲ ಜಡ್ಜ್ಮೆಂಟ್ ಬರ್ತದೆ ಎಂಬುದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಮ್ಮ ಆತ್ಮಿಕ ಕಣ್ಣುಗಳು ತೆರಲ್ಪಡಲಿ, ನಮ್ಮ ಬ್ಲೆಸ್ಸಿಂಗ್ ಇಂಟ್ರೆಸ್ಟ್ ಆಗುವಂಥ ಸಂಗತಿಗಳನ್ನು ಬಂದು ಕರ್ತನಿಗೆ ಒಪ್ಪಿಸಿಕೊಡೋಣ. ಶಿಲುಬೆಲೆ, ದೇವರೇ ಫಾರ್ಗಿವ್ ಮಿ ಲಾರ್ಡ್, ಹ್ಯಾವ್ ಮರ್ಸಿ ಆನ್ ಮೀ. ನನಗೆ ನಿನ್ನ ಬ್ಲೆಸ್ಸಿಂಗ್ ಬೇಕು. ನಾನು ಆಶೀರ್ವಾದ ಹೊಂದಿದವನು ಮಾತ್ರ ಅಲ್ಲ, ನಾನು ಇತರನ ಆಶೀರ್ವದಿಸೋನಾಗಬೇಕು ಕರ್ತನೇ. ಎರಡನೇದಾಗಿ ನೋಡ್ತೇವೆ, Genesis chapter 21 verse 19. Genesis chapter 21 verse 19. Genesis chapter 21 verse 19. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದುದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಆಗರಳ ದೇವರ ವಾಕ್ಯ ಹೇಳ್ತದೆ, ದೇವರು ಕಣ್ಣನ್ನು ತೆರೆದನು. ಆಗರಳ ಕಣ್ಣನ್ನು ದೇವರು ಏನು ಮಾಡಿದಂತೆ? ತೆರೆದನು. ಇವತ್ತು ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಅವಶ್ಯಕತೆಗೋಸ್ಕರ ನಿಮ್ಮ ಆತ್ಮಿಕಗಳು ತೆರೆಯಲ್ಪಟ್ಟು ಶಿಲುಬೆಲಿದ್ದ ಯೇಸುವನ್ನು ನೋಡಿರಿ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ. ನಿಮ್ಮ ಫ್ಯೂಚರ್ಗೋಸ್ಕರ ನಿಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗಿ ಯೇಸುವನ್ನು ನೋಡಿರಿ. ನಂಬಿಕೆಯನ್ನು ಹುಟ್ಟಿಸುವನ್ನು ದೃಷ್ಟಿಸುವನಾಗಿರುವ ಯೇಸುವನ್ನು ದೃಷ್ಟಿಸಿ ನಿಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡಿರಿ. ನಿಮ್ಮ ಅವಶ್ಯಕತೆಗೋಸ್ಕರ ಚಿಂತಿಸಬೇಡಿರಿ, ಡಿಸ್ಕರೇಜ್ ಆಗಬೇಡಿರಿ, ಡಿಪ್ರೆಷನ್ಗೆ ಹೋಗಬೇಡಿರಿ. ಮಕ್ಕಳ ವಿಷಯದಲ್ಲೇ ಆಗಲಿ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಎಲ್ಲ ಕುಟುಂಬದ ವಿಚಾರಗಳಿಗಾಗಿ, ಅಗತ್ಯಗಳಿಗೋಸ್ಕರ, ಅವಶ್ಯಕತೆಗೋಸ್ಕರ ಯೇಸು ನಿಮ್ಮ ಪಕ್ಕದಲ್ಲಿದ್ದಾನೆ. ಆಮೇಲೆ ಯೇಸು ನಿಮ್ಮೊಂದಿಗಿದ್ದಾನೆ, ಯೇಸು ನಿಮಗೆ ಸಹಾಯ ಮಾಡ್ತಾನೆ. ಯೇಸುವನ್ನು ನೋಡಿರಿ. ನಿಮಗೆ ಪ್ರಾಬ್ಲಮ್ಸ್ ಬರುವಾಗ, ನಿಮಗೆ ಸಮಸ್ಯೆ ಬರುವಾಗ, ಚಾಲೆಂಜ್ ಬರುವಾಗ, ನಿಮಗೆ ದುಃಖ ಬರುವಾಗ, ಅಂಥ ಒಂದು ಪರಿಸ್ಥಿತಿಯನ್ನು ನೀವು ದಾಟಿ ಹೋಗುವಾಗ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿರಿ, ವರ್ಷಿಪ್ ಮಾಡಿರಿ, ಯೇಸುವನ್ನು ನೋಡಿರಿ. ಆಮೇಲೆ ಆರಾಧನೆಯಲ್ಲಿ ಯೇಸುವನ್ನು ನೋಡಿರಿ. ವರ್ಷಿಪ್ ಅಂದರೆ ಏನು? ನಾನು ವರ್ಷಿಪ್ ಮಾಡುವಾಗ ನನ್ನ ಕರ್ತನನ್ನು ನಾನು ನೋಡ್ತೇನೆ, ಮಹಿಮೆಯ ಕರ್ತನನ್ನು ನೋಡ್ತೇನೆ. ನನಗೋಸ್ಕರ ಪುನರ್ತನಾದಂಥ, ರಿಸರೆಕ್ಷನ್ ಆದಂಥ ಮಹಿಮೆಯ ದೇವರನ್ನು ನನ್ನ ಕಣ್ಣುಗಳಿಂದ ನಾನು ನೋಡ್ತೇನೆ, ನನ್ನ ಆತ್ಮಿಕ ಕಣ್ಣುಗಳಿಂದ ನಾನು ನೋಡ್ತೇನೆ. ಆದ್ದರಿಂದ ನಿನಗೆ ಪ್ರಾಬ್ಲಮ್ಸ್ ಬರುವಾಗ, ನಿನಗೆ ಸಮಸ್ಯೆ ಬರುವಾಗ, ನಿನಗೆ ಕಷ್ಟ ಬರುವಾಗ, ನಿನ್ನ ಜೀವಿತದಲ್ಲಿ ಸ್ಪಿರಿಚುವಲ್ ವಾರ್ ಆಗುವಾಗ ನೀನು ದೇವರ ಸನ್ನಿಧಿ ಇಟ್ಕೊಂಡು ಯೇಸುವನ್ನು ನೋಡು, ಯೇಸುವನ್ನು ವರ್ಷಿಪ್ ಮಾಡು. ಅಲ್ಲಿಂದ ನಿನಗೆ ಸಹಾಯ ಬರ್ತದೆ, ಅಲ್ಲಿಂದ ನಿನಗೆ ಬೆಳಕು ಬರ್ತದೆ, ಅಲ್ಲಿಂದ ನಿನಗೆ ದೇವರ ಮಹಿಮೆ ಬರ್ತದೆ. ನೀನು ದೇವರ ಪ್ರೆಸೆನ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನೀನು ಯೇಸುವನ್ನು ನೋಡ್ತೀನಿ ನೀನು. ಆಮೇಲೆ
ದೇವರ ವಾಕ್ಯ ಹೇಳ್ತದೆ, ಆಗರಳು ಮನೆಯಿಂದ ಹೊರಗೆ ಹಾಕಲ್ಪಟ್ಲು. ಅಬ್ರಾಮನ್ ಏನು ಮಾಡಿದ? ಆಗರನು ಮನೆಯಿಂದ ಹೊರಗೆ ಹಾಕಿದಾಗ ಅವಳ ಕೈಲಿ ಏನಿತ್ತು? ಒಂದು ತಿತ್ತಿ ನೀರು, ಒಂದು ಬಾಟಲ್ ನೀರು, ಸ್ವಲ್ಪ ರೊಟ್ಟಿ ಇಟ್ಕೊಂಡು ಅವಳ ಮಗುನ ಇಟ್ಕೊಂಡು ಡೆಸರ್ಟ್ಗೆ ಹೋಗ್ತಿದ್ದಾಳೆ. ಅರಣ್ಯದಲ್ಲಿ ಸುಡು ಬಿಸಿಲಿನಲ್ಲಿ ನೀರು ಮುಗಿದು ಹೋಯ್ತು, ಬ್ರೆಡ್ ಖಾಲಿ ಆಯಿತು, ಮಗು ಕೂಗ್ತಾ ಇದೆ. ಅಯ್ಯೋ ಏನು ಮಾಡುವುದೆಂಬುದಾಗಿ ದೇವರ ಕಡೆಗೆ ನೋಡಿಕೊಂಡು ಅವಳು ಪ್ರಾರ್ಥನೆ ಮಾಡ್ತಿದ್ದಾಳೆ. ಆದರೆ ದೇವರು ಅವಳ ಆತ್ಮಿಕ ಕಣ್ಣುಗಳನ್ನು ತೆರೆದಾಗ ಅವಳ ಪಕ್ಕದಲ್ಲೇ ಒಂದು ನೀರಿನ ಬುಗ್ಗೆ ಇತ್ತು. ಆಮೇಲೆ ಅವಳ ಪಕ್ಕದಲ್ಲಿ ನೀರಿನ ಬುಗ್ಗೆ ಇತ್ತು. ಇವತ್ತು ನಾನು ಕೂಡ ನನ್ನ ಅವಶ್ಯಕತೆಗೂ ಸಮಸ್ಯೆಗೂ ಬರುವಾಗ ನಾನು ಗೋಳಾಡೋದಕ್ಕಿಂತ ದೇವರ ಸನ್ನಿಧಿಗೆ ಹೋಗಿಕೊಂಡು ವರ್ಷಿಪ್ ಮಾಡುವಾಗ, ಆರಾಧನೆ ಮಾಡುವಾಗ, ದೇವರನ್ನು ಮಹಿಮೆ ಪಡಿಸುವಾಗ, ನನ್ನ ಅಗತ್ಯಗಳನ್ನು ಆತನಿಗೆ ತಿಳಿಸುವಾಗ ಆತನ ಅದ್ಭುತ ಮಾಡ್ತಾನೆ. ನನ್ನ ಕಣ್ಣು ತೆರೆದು ನನಗೆ ತೋರಿಸ್ತಾನೆ, ಈ ದಾರಿಯಲ್ಲಿ ಹೋಗು ಮಗನೇ, ಇಲ್ಲಿಗೆ ಹೋಗು, ಈತನ ಒಬ್ಬನನ್ನು ಸಂಧಿಸು, ನಾನು ನಿನಗೋಸ್ಕರ ಒಬ್ಬನನ್ನು ಸಿದ್ಧ ಮಾಡಿಟ್ಟಿದ್ದೇನೆ, ಮಿರಕಲ್ಗೋಸ್ಕರ, ಅವಶ್ಯಕತೆಗೋಸ್ಕರ. ನೋಡಿ, ನಾವು ನೋಡ್ತೇವೆ ಇಸ್ರೇಲ್ನ ಇಷ್ಟು ದೊಡ್ಡ ಸಮೂಹ ಜನರು ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಿದಾಗ ಬಿಸಿಲು, ನೀರು ಕೈಯಾಗಿತ್ತು, ಎಲ್ಲರೂ ಗುಣಗುಡ್ತಿದ್ದಾರೆ. ಆದರೆ ದೇವರು ಮೋಶೆಯ ಕಣ್ಣನ್ನು ತೆರೆದಾಗ, ಮೋಶೆಯ ಕಣ್ಣು ಓಪನ್ ಮಾಡಿದಾಗ ಮೋಶೆ ಒಂದು ಗಿಡವನ್ನು ನೋಡಿದ. ಆ ಅರಣ್ಯದಲ್ಲಿ ಎಷ್ಟೋ ವರ್ಷದಿಂದ ಇದ್ದಂಥ ಗಿಡ, ಆದರೆ ಎಲ್ಲರ ಕಣ್ಣು ಮುಚ್ಚಲ್ಪಟ್ಟಿದೆ. ಆ ಗಿಡ ಏನು? ಕಹಿಯನ್ನು ಸಿಹಿ ಮಾಡುವಂಥ ಗಿಡ. ಆಮೇಲೆ ಮಾರವನ್ನು ಸ್ವೀಟ್ ಆಗಿ ಮಾಡುವಂಥ ಗಿಡ. ಆ ಗಿಡ ಪಕ್ಕದಲ್ಲಿದ್ದೆ. ಮೋಶೆಗೂ ಗೊತ್ತಿರಲಿಲ್ಲ, ನೀರು ಕಹಿಯಾಗಿದೆ, ಸುಡು ಬಿಸಿಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ, ವೀಕ್ ಆಗಿದ್ದಾರೆ, ಫಿಸಿಕಲಿ ಅವರು ನಿತ್ರಾಣಾಗಿದ್ದಾರೆ. ಆದರೆ ದೇವರು ಮೋಶೆ ಕಣ್ಣನ್ನು ತೆರೆದಾಗ ಅದೇ ನಾವು ನೋಡ್ತೇವೆ, ಪಕ್ಕದಲ್ಲೇ ಒಂದು ಗಿಡವನ್ನು ನೋಡಿದ. ಆ ಗಿಡವನ್ನು ನೀರಿಗೆ ಹಾಕಿದಾಗ ದೇವರ ವಾಕ್ಯ ಹೇಳ್ತದೆ, ಆ ಎಲ್ಲ ಕಹಿಯಾಗಿ ನೀರು ಸಿಹಿ ಆಯಿತು. ಆ ಗಿಡ ಎಷ್ಟೋ ಸಮಯದಿಂದ ಅಲ್ಲಿತ್ತು. ದೇವರು ಮಿರಕಲ್ ಮಾಡುವ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಆತ್ಮಿಕ ಕಣ್ಣುಗಳು ಓಪನ್ ಆಗಲಿ, ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗಲಿ. ನಾವು ಯೇಸುವನ್ನು ನೋಡೋಣ, ನಮ್ಮ ಅಗತ್ಯಗಳಿಗಾಗಿ, ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಯೇಸುವನ್ನು ನೋಡೋಣ. ಆ ನೀರನ್ನು ಕುಡಿದ ನಂತರ ನಾವು ನೋಡ್ತೇವೆ ಅವರ ದಾಹವನ್ನು ತೀರಿ ಅವರಿಗೆ ಏನು ಬಂತಂದ್ರೆ ಎನರ್ಜಿ ಬಂತು, ಸ್ಟ್ರೆಂತ್ ಬಂತು. ಆ ನೀರನ್ನು ಕುಡಿದ ನಂತರ ನೋಡಿ, ಸಮ್ಮೇಳನ ಬಗ್ಗೆ ನೋಡ್ತೇವೆ. ಸಮ್ಮೇಳನ ಫಿಲಿಸ್ಟಿಯರ್ ಸಂಗಡ ಯುದ್ಧ ಮಾಡಿದ ನಂತರ ಅವನು ವೀಕ್ ಆದಂತೆ. ವೀಕ್ ಆದಾಗ ದೇವರು ಏನು ಮಾಡಿದ? ಅವನ ಕಣ್ಣನ್ನು ಮಾಡಿದ. ಕಣ್ಣನ್ನು ತೆರೆದಾಗ ಅವನಿಗೊಂದು ನೀರಿನ ಬುಗ್ಗೆ ಸಿಕ್ಕಿತ್ತು. ನ್ಯಾಯಸ್ಥಾಪಕರ ಪುಸ್ತಕ 15-19 ವಚನ ಓದ್ಕೊಳ್ಳಿ. ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 15 ವರ್ಸ್ 19. ನಾನು ಮುಗಿಸ್ತೇನೆ. 15:19. ಆತನು ಲೇಹಿಯಲ್ಲಿ ಒರಳ ಬಂಡೆಯನ್ನು ಸೀಳಿ ಅದರೊಳಗಿಂದ ನೀರು ಬರುವಂತೆ ಮಾಡಲು ಅವನು ಕುಡಿದು ಪುನಃ ಚೈತನ್ಯ ಹೊಂದಿದನು. ಚರ್ಚೆ ಆಮೆನ್. ನಾವು ನೋಡ್ತೇವೆ, ಸಂಸಾನನು ಯುದ್ಧ ಮಾಡಿ ವೀಕ್ ಆಗಿ ಬಳಲಿ ಹೋದಾಗ ದೇವರು ಆ ಬಂಡೆಯಿಂದ ನೀರನ್ನು ಬರ ಮಾಡಿದಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಬಂಡೆಯಿಂದ ನೀರು ಬರೋದು ನೋಡಿದ. ಆ ನೀರನ್ನು ಕುಡಿದು ತಿರುಗಿ ಅವನು ಏನು ಮಾಡಿದ ಅಂತ ಹೇಳಿದ್ರೆ ಚೈತನ್ಯ ಹೊಂದಿದ. ಇವತ್ತು ದೇವರು ನಾನು ನೀನು ಬಳಲಿದಾಗ ದೇವರ ಪ್ರೆಸೆನ್ಸ್ ನಮಗೆ ಜೀವ ಕೊಡುವ ನದಿಯಾಗಿದೆ. ಆಮೇಲೆ ನಮಗೆ ಬಲ ಕೊಡುವಂಥ ನದಿಯಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಂದು ನದಿ ಇದೆ. ಕೀರ್ತನೆ 46:3 ವಚನ, ಒಂದು ನದಿ ಇದೆ, ಅದು ದೇವ ನಗರವನ್ನು ಏನು ಮಾಡ್ತದೆ ಅಂದ್ರೆ ಸಂತೋಷ ಪಡಿಸ್ತದೆ. ಒಂದು ನದಿ, ಪರಿಶುದ್ಧಾತ್ಮನ ನದಿ ನಿನ್ನ ಒಳಗಿದೆ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಂಬೋಣ, ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಒಳಗಳು ಹರಿದು ಬರ್ತದೆ. ಜಕರ್ಯ 13:1 ವಚನ ಓದ್ಕೊಳ್ಳ. ಜಕರ್ಯ ಚಾಪ್ಟರ್ 13 ವರ್ಸ್ 1. ಜಕರ್ಯ 13:1. ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಒಂದು ಬುಗ್ಗೆ ತೆರೆದಿದಂತೆ ಇಸ್ರಾಯೇಲರಿಗೆ, ದಾವೀದನ ವಂಶದವರಿಗೆ ಯೆರೂಸಲೇಮ್ ಒಂದು ಬುಗ್ಗೆ ತೆರೆದಿದೆ. ಆ ಬುಗ್ಗೆ ಯಾರಂದ್ರೆ ಪವಿತ್ರಾತ್ಮನು, ಜೀವಜಲದ ನದಿಯಾಗಿರುವ ಪವಿತ್ರಾತ್ಮನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ಆತನು ಚೈತನ್ಯವನ್ನು ಕೊಡ್ತಾನೆ. ನಾವು ವರ್ಷಿಪ್ ಮಾಡುವಾಗ ದೇವರನ್ನು, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರೆಸೆನ್ಸ್ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಬಿಲ್ಡ್ ಮಾಡ್ತದೆ. ದೇವರ ಪ್ರೆಸೆನ್ಸ್ ನಮ್ಮ ಇನ್ನರ್ ಮ್ಯಾನ್ ಅನ್ನು ಸ್ಟ್ರಾಂಗ್ ಮಾಡ್ತದೆ, ನಮ್ಮನ್ನು ಚೈತನ್ಯ ಪಡ್ತದೆ, ನಮ್ಮನ್ನು ಬಲಪಡಿಸಿ ನಮ್ಮ ಕಣ್ಣನ್ನು ಓಪನ್ ಮಾಡ್ತದೆ. ದೇವರ ವಾಕ್ಯ ಹೇಳ್ತದೆ, ಆತ್ಮನ ವರಗಳು ಚಲಿಸ್ತದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ, ಒಬ್ಬನಿಗೆ ವಿದ್ಯಾವರ, ಜ್ಞಾನವರ, ಹೀಲಿಂಗ್ ವರ, ಅನ್ಯ ಭಾಷೆ ಮಾಡುವರ. ಈ ನದಿ ನಮ್ಮ ಒಳಗಿಂದ ದೇವರನ್ನು ವರ್ಷಿಪ್ ಮಾಡುವಾಗ, ಈ ನದಿ ಹರಿದು ಬರುವಾಗ ದೇವರ ವಾಕ್ಯ ಹೇಳ್ತದೆ, ಈ ಪವಿತ್ರಾತ್ಮನ ವರಗಳು ನಿನ್ನಲ್ಲಿ ನನ್ನಲ್ಲಿ ಆಪರೇಟ್ ಆಗ್ತದೆ.
ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡುವಾಗ, ವರ್ಷಿಪ್ ಮಾಡುವಾಗ, ದೇವರ ಆತ್ಮನ ಬುಗ್ಗೆ ಅರಿಯುವಾಗ ನಿನ್ನಲ್ಲಿ ದೇವರ ವರಗಳು ಏನಾಗ್ತದೆ? ಪ್ರಜ್ವಲಿಸ್ತದೆ. ಆಮೇಲೆ ದೇವರ ಆತ್ಮನ ವರಗಳು ಪ್ರಜ್ವಲಿಸ್ತದೆ. ನಂಬಿಕೆಯ ವರ ನಾವು ನೋಡ್ತೇವೆ, ಪ್ರವಾದನೆಯ ವರ, ಹೀಲಿಂಗ್ ವರ, ಅನ್ಯ ಭಾಷೆಯ ವರಗಳು ನಿನ್ನಿಂದ ಏನಾಗ್ತದೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ಪ್ರಜ್ವಲಿಸ್ತದೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ನಮ್ಮ ಅವಶ್ಯಕತೆ ಭಯ ಪಡೋದು ಬೇಡ. ದೇವರು ನಮಗೊಂದು ನದಿಯನ್ನಿಟ್ಟಿದ್ದಾನೆ, ಪರಿಶುದ್ಧಾತ್ಮನ ನಮ್ಮೊಟ್ಟಿಗಿದ್ದಾನೆ, ಪರಿಶುದ್ಧಾತ್ಮನ ನಮ್ಮೊಂದಿಗಿದ್ದಾನೆ. ದೇವರ ಪ್ರೆಸೆನ್ಸ್ನಲ್ಲಿರುವಾಗ ದೇವರು ನಮ್ಮ ಕಣ್ಣನ್ನು ತೆರೆ ಮಾಡ್ತಾನೆ. ನಮಗೆ ಗೊಂದಲ, ನಮಗೆ ಕನ್ಫ್ಯೂಷನ್ ಇರುವಾಗ, ನಾವು ಏನು ಮಾಡಬೇಕೆಂಬುದಾಗಿ ತಿಳಿಯದಾಗ ದೇವರ ಆತ್ಮನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ಕಣ್ಣನ್ನು ತೆರೆತಾನೆ, ನಮಗೆ ಬೆಳಕನ್ನು ತೋರಿಸ್ತಾನೆ, ನಮಗೆ ದಾರಿಯನ್ನು ತೋರಿಸ್ತಾನೆ. ಫೈನಲ್ ಆಗಿ ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 30 ಓದ್ಕೊಳ್ಳಿ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 30. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ. ಎಮ್ಮವಿಗೆ ಅವರು ಹೋಗ್ತಿದ್ದಂಥ ಒಂದು ವಚನ, ಲೂಕ 24:30. ಲೂಕ್ ಚಾಪ್ಟರ್ 24 ವರ್ಸ್ 30. ಲೂಕ್ ಚಾಪ್ಟರ್ 24 ವರ್ಸ್ 30. ಲೂಕ 24:30. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರ ಕಣ್ಣುಗಳು ತೆರೆಯಿತು. ದೇವರ ವಾಕ್ಯದಲ್ಲಿ ಇಬ್ಬರು ಶಿಷ್ಯರು ಎಮ್ಮವಿನ ದಾರಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ವಾಕ್ ಮಾಡಿ ಹೋಗ್ತಾ ಇದ್ದಾರೆ. ಎಮ್ಮವಿನ ದಾರಿಯಲ್ಲಿ ಅವರು ಹೋಗ್ತಿದ್ದಾರೆ. ಯೇಸು ಅವರೊಟ್ಟಿಗೆ ಬಂದು ಯೇಸು ಕೂಡ ಅವರೊಟ್ಟಿಗೆ ನಡೀತಿದ್ದಾನೆ. ಇಡೀ ದಾರಿಯಲ್ಲಿ ಯೇಸು ಅವರೊಟ್ಟಿಗೆ ಮಾತಾಡ್ತಾ ಹೋಗ್ತಿದ್ದಾನೆ. ಯೇಸು ಕೇಳ್ತಾನೆ, ನೀವೇನು ಬಾರಿ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಿ, ಏನು ಸಮಾಚಾರ ಕೇಳುವಾಗ ಅವರು ಯೇಸುವಿನ ಬಗ್ಗೆ ಹೇಳ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ಅವರು ಶಿಲುಬೆಗೆ ಹಾಕಿದ್ರು, ಇದು ನಿನಗೆ ಗೊತ್ತಿಲ್ವಾ? ಎಲ್ಲ ಯೆರೂಸಲೇಮಿನ ನ್ಯೂಸ್ ಸ್ಪ್ರೆಡ್ ಆಗಿದೆ. ಯೇಸು ಹತ್ರ ಅವರು ಹೇಳ್ತಿದ್ದಾರೆ. ಇಬ್ಬರು ಶಿಷ್ಯರು ಎಮ್ಮವಿನಲ್ಲಿ ನಡ್ಕೊಂಡು ಹೋಗುವಾಗ ಯೇಸು ಅವರೊಟ್ಟಿಗೆ ಬರ್ತಾನೆ. ಯೇಸು ಅವರೊಟ್ಟಿಗೆ ಬಂದು ಯೇಸು ಅವರೊಟ್ಟಿಗೆ ಮಾತಾಡ್ತಿದ್ದಾನೆ. ಏನು ಸೀರಿಯಸ್ ಮ್ಯಾಟ್ರ್, ಏನು ಸಮಾಚಾರ? ಇವ್ರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲವೇ? ಯೇಸುವನ್ನು ಹಿಡಿದ್ರು, ಅವನಿಗೆ ಪನಿಷ್ಮೆಂಟ್ ಕೊಟ್ಟರು, ಅವನನ್ನು ಶಿಲುಬೆಗೆ ಹಾಕಿದ್ರು, ಅವನನ್ನು ಸಮಾಧಿಗೆ ಮಾಡಿದ್ರು. ಎಲ್ಲ ಯೆರೂಸಲೇಮ್ ಇದೇ ಸಮಾಚಾರ ಮಾತಾಡ್ತಿದ್ದಾರೆ. ಯೇಸು ಅವರ ಒಟ್ಟಿಗಿದ್ದಾನೆ. ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಶಿಷ್ಯರೊಟ್ಟಿಗೆ ಯೇಸು ನಡೆದ ಎಷ್ಟೋ ಮೈಲಿ ದೂರದಲ್ಲಿ ಅವರೊಟ್ಟಿಗೆ ನಡ್ತಾ ಹೋಗ್ತಾ ಇದ್ದಾನೆ. ನಂತರ ನೋಡ್ತೇವೆ ಕತ್ತಲಾಯಿತು. ಅವರು ರಿಕ್ವೆಸ್ಟ್ ಮಾಡ್ತಾರೆ, ನೀನು ನಮ್ಮೊಟ್ಟಿಗೆ ಇವತ್ತು ಇಳಿದುಕೊಳ್ಬೇಕು, ನಮ್ಮೊಟ್ಟಿಗೆ ನಿಲ್ಲಬೇಕು. ಆಗ ಯೇಸು ಅವರಿಗೆ ಹೇಳ್ತಿದ್ದಾನೆ, ನನ್ನ ವಿಷಯವಾಗಿ ನಿಮ್ಮ ಮೋಶೆಯ ಗ್ರಂಥದಲ್ಲಿ ಕೀರ್ತನೆಯಲ್ಲಿ ನನ್ನ ವಿಷಯವಾಗಿ ಬರೆದಿದ್ದಲ್ಲ, ನನ್ನ ವಿಷಯವಾಗಿ ಬರೆದ ನಿಮಗೆ ಗೊತ್ತಿಲ್ಲವೇ? ಆದರೂ ಕೂಡ ಅವರ ಕಣ್ಣು ತೆರೆಯಲ್ಪಡಲಿಲ್ಲ. ಯೇಸು ಅವರ ಮನೆಗೆ ಹೋದ, ಊಟ ಮಾಡುವಾಗ ರೊಟ್ಟಿ ಮುರಿಯುವಾಗ ಅವರ ಕಣ್ಣು ಓಪನ್ ಆಯಿತು. ಅವರು ಯೇಸುವನ್ನು ಏನು ಮಾಡಿದ್ರಂತೆ ನೋಡಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾನು ಬಂದು ಸಂಡೇ ಆರಾಧನೆ ಮಾಡುವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ನಾನು ತಿಳಿದುಕೊಳ್ಬೇಕು. ನನ್ನ ಆರಾಧನೆಯಲ್ಲಿ ನಾನು ಯೇಸುವನ್ನು ನೋಡ್ತೇನೆ. ಆಮೇಲೆ ಆರಾಧನೆಯಲ್ಲಿ ನಾನು ಯೇಸುವನ್ನು ನೋಡ್ತೇನೆ. ನಿನ್ನ ವೈಯಕ್ತಿಕವಾಗಿ ಎವ್ರಿ ಡೇ ನೀನು ಯೇಸುವನ್ನು ನೋಡಬೇಕು. ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ಆರಾಧನೆಯಲ್ಲಿ ನೀನು ಯೇಸುವನ್ನು ನೋಡಬೇಕು. ಯಾಕಂದರೆ ಯೇಸು ಎವ್ರಿ ಡೇ ನಮ್ಮ ಒಟ್ಟಿಗಿದ್ದಾನೆ. ಆತನ ಪ್ರಸನ್ನತೆ ನಮ್ಮ ಒಟ್ಟಿಗೆ ಸದಾಕಾಲ ಇದೆ. ಅದಕ್ಕೆ ಪೌಲನೊಂದು ಒಳ್ಳೆ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳ್ತಿದ್ದಾನೆ. ಫಿಲಿಪ್ಪಿ 3:8 ಆತನು ಹೇಳ್ತಾನೆ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಶ್ರೇಷ್ಠವಾದದು. ಎವ್ರಿ ಡೇ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಶ್ರೇಷ್ಠವಾದದೆಂದು ತಿಳಿದು ನನಗೆ ಸಿಕ್ಕಿದ ನನ್ನೆಲ್ಲ ಡಾಕ್ಟರೇಟ್, ನನ್ನ ಥಿಯಾಲಜಿ, ನನ್ನ ಇಂಟೆಲಿಜೆಂಟ್ ಏನೆಲ್ಲ ಉಂಟು, ನನ್ನ ಎಲ್ಲವನ್ನು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ಕಸವೆಂದೆನಿಸ್ತೇನೆ. ಈ ಲೋಕದ ಎಲ್ಲ ಸರ್ಟಿಫಿಕೇಟ್, ಈ ಲೋಕದ ಎಲ್ಲ ಏನಿದ್ರೂ ಕೂಡ, ಅದರ್ಥ ನೀವು ನಿಮ್ಮ ವಿದ್ಯಾಭ್ಯಾಸ ಮಾಡೋದು ಬೇಡ ಎಂದು ಹೇಳುವುದಲ್ಲ. ಯೇಸುವನ್ನು ಸಂಪಾದಿಸುವುದೇ ಶ್ರೇಷ್ಠವೆಂದು, ಯೇಸುವನ್ನು ಅರಿಯುವುದೇ ಶ್ರೇಷ್ಠವೆಂದು ತಿಳಿದು ನನಗೆ ಪ್ರಾಪ್ತವಾಗಿದ್ದ ಎಲ್ಲ ಸಂಗತಿಗಳನ್ನು ನಾನು ಕಸವೆಂದು ಎನಿಸ್ತೇನೆ. ಯಾಕೆಂತೇಳಿದ್ರೆ ಯೇಸು ಇದ್ರೆ ನಮಗೆಲ್ಲ ಸರ್ವಸ್ವ ಇದೆ. ಆಮೇಲೆ ಯೇಸು ಇದ್ರೆ ಮಿರಕಲ್ ಇದೆ, ಯೇಸು ಇದ್ರೆ ಸಮಾಧಾನ ಇದೆ, ಯೇಸು ಇದ್ರೆ ಜಯ ಇದೆ, ಯೇಸು ಇದ್ರೆ ನಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡ್ತದೆ. ಯೇಸು ನಿನ್ನೊಟ್ಟಿಗಿದ್ರೆ ನಿನಗೆ ಮಾನ ಉಂಟು, ಯೇಸು ನಿನಗಿದ್ರೆ ನಿನಗೆ ಆನರ್ ಉಂಟು, ನಿನ್ನ ತಲೆ ತಗ್ಗಿಸಲ್ಪಡುವುದಿಲ್ಲ. ಆದ್ದರಿಂದ ಇವತ್ತು
ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಎಫೆತಾ ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವ, ದೇವರೇ ನನ್ನ ಕಣ್ಣು ತೆರಲ್ಪಡಲಿ. ನ್ಯಾಯ ತೀರ್ಪಿದೆಯಾ? ಬಿಲಾಮನು ಹಣದಗೋಸ್ಕರ ಮುಂದೆ ಬರುವ ಡೇಂಜರ್ನ ಆತನು ತಿಳಿದುಕೊಳ್ಳಿಲ್ಲ, ಮುಂದೆ ಬರುವ ನ್ಯಾಯ ತೀರ್ಪಿನ ಬಗ್ಗೆ. ಲೋಟನು ಸೊದೋಮ್ ಗಮರದಿಂದ ನೋಡ್ತೇವೆ, ಫಲವತ್ತಾದ ಭೂಮಿಯನ್ನು ನೋಡಿದ, ಮುಂದೆ ಬರುವ ಬೆಂಕಿಯನ್ನು ಆತನು ನೋಡಲಿಲ್ಲ. ಸೊದೋಮ್ ಗಮರ ಬೆಂಕಿಯಿಂದ ನಾಶ ಆಯಿತು, ಆ ಬೆಂಕಿಯನ್ನು ಆತನು ನೋಡಲಿಲ್ಲ. ಯೂದನು 30 ಬೆಳ್ಳಿ ನಾಣ್ಯವನ್ನು ನೋಡಿದ, ನಂತರ ಆಗುವಂಥ ಜಡ್ಜ್ಮೆಂಟನ್ನು ಆತನು ನೋಡಲಿಲ್ಲ. ಆದ್ದರಿಂದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾನೆ. ನ್ಯಾಯ ತೀರ್ಪು ಆತ ನಮಗೆ ಕೊಡಲು ಬಯಸುವುದಿಲ್ಲ. ಆತನು ನಮ್ಮ ಮಕ್ಕಳಾಗಿ ಸ್ವೀಕರಿಸ್ತಾನೆ, ಆತನು ಬಯಸ್ತಾನೆ. ನಾನು ನೀನು ಆಶೀರ್ವದಿಸಲ್ಪಡಬೇಕು, ನಾನು ನೀನು ಸಮಾಧಾನದಲ್ಲಿರಬೇಕು, ನಾನು ನೀನು ಒಳ್ಳೆ ರೀತಿಯಲ್ಲಿ ಇರಬೇಕೆಂಬುದಾಗಿ. ಆದ್ದರಿಂದ ಸಭೆ, ದೇವರ ಮನೆ, ಇಸ್ರೇಲರಿಗೆ ದೇವರ ನ್ಯಾಯ ತೀರ್ಪು ಮನೆಯಿಂದ ಆರಂಭ ಆಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆ? ಅವ್ರು ರಿಜೆಕ್ಟ್ ಮಾಡಿದರು, ಯೇಸುವನ್ನು ರಿಜೆಕ್ಟ್ ಮಾಡಿದರು. ಇವತ್ತು ನಾವು ಯೇಸುವನ್ನು ತೆಗೆದುಕೊಂಡಿದ್ದೇವೆ, ಆದರೆ ಯೇಸುವಿನಲ್ಲಿ ಇದ್ದವರಾಗಿ ದೇವರ ವಾಕ್ಯ ಹೇಳ್ತದೆ ಜೀವಿಸೋಣ, ಯೇಸುವಿನ ಸಾಕ್ಷಿಯಾಗಿ ಜೀವಿಸೋಣ. 20 ವರ್ಷ 25 ವರ್ಷದಿಂದ ನಾನು ವಿಶ್ವಾಸ ಆಗಿದ್ದೇನೆ. ಕೆಲವರ ಪರಿಸ್ಥಿತಿ ನೋಡುವಾಗ ಮನೆ ಒಳಗೆ ಜಗಳ, ಬಿಟರ್ನೆಸ್, ಆ ಮಾತುಗಳು, ವರ್ಡ್ಸ್, ಕೆಲವು ಶಬ್ದಗಳು ವಿಶ್ವಾಸಿಗಳಿಂದ. ನಾನು ಅವಿಶ್ವಾಸ ಬಗ್ಗೆ ಮಾತಾಡ್ತಾ ಇಲ್ಲ, ಮಾತಾಡುವಂಥ ರೀತಿ, ಅನ್ಫರ್ಗಿವ್ನೆಸ್, ಆ ಕ್ಷಮಾಪಣೆ. ಬಿ ಕೇರ್ಫುಲ್. ಇವತ್ತು ಒಪ್ಪಿಸಿಕೊಟ್ಟು ದೇವರ ಸನ್ನಿಧಿಯಲ್ಲಿ, ದೇವರೇ ಎಫೆತಾ ನನ್ನ ಕಣ್ಣುಗಳು ತೆರಲ್ಪಡಲಿ, ಯಾಕೆಂದರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ, ದೇವರು ನಿನಗೆ ಒಳ್ಳೆ ಲೈಫ್ ಕೊಡಲು ದೇವರು ಬಯಸ್ತಾನೆ, ದೇವರು ನಿನಗೋಸ್ಕರ ಒಳ್ಳೆ ಯೋಜನೆ ಇಟ್ಟುಕೊಂಡಿದ್ದಾನೆ. ದೇವರು ಹೇಳ್ತೇನೆ, ನಾನು ನಿನಗಾಗಿ ಮಾಡ್ತಿರೋ ಆಲೋಚನೆ ಹಿತದ ಆಲೋಚನೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಅಗತ್ಯಗಳು, ಅವಶ್ಯಕತೆಗೋಸ್ಕರ ನಾವು ಯೇಸುವನ್ನು ನೋಡೋಣ. ನಮ್ಮ ಕಣ್ಣುಗಳು ತೆರಲ್ಪಡಲಿ. ನಮ್ಮ ಸ್ಪಿರಿಚುವಲ್ ಐಸ್ ತೆರಲ್ಪಟ್ಟಾಗ ವರ್ಷಿಪ್ನಲ್ಲಿ, ಪ್ರಾರ್ಥನೆಯಲ್ಲಿ ನೋಡಿ, ಗ್ರೀಕರು ಒಂದು ದಿವಸ ಬರ್ತಾರೆ. ಫೈನಲ್ ಆಗಿ ನಾನು ಹೇಳ್ತೇನೆ, ಗ್ರೀಕರು ಒಂದು ದಿವಸ ಬಂದು, ಗ್ರೀಕರು ತುಂಬ ಅಹಂಭಾವ ಉಳ್ಳವರು ಗ್ರೀಕರು. ಆದರೆ ಒಂದು ದಿವಸ ಅವರು ಶಿಷ್ಯರ ಹತ್ರ ಬಂದು ಫಿಲಿಪ್ಪನ್ನು ಹೇಳ್ತಾರೆ, ಸರ್ ನಾವು ಯೇಸುವನ್ನು ನೋಡಬೇಕೆಂಬುದಾಗಿ. ವಚನ ಇದೆ ಅಲ್ಲ, ಜಾನ್ ಗಾಸ್ಪಲ್ ಚಾಪ್ಟರ್ 12:20 ನೋಡ್ಕೊಳ್ಳಿ, ನಾನು ಮುಗಿಸ್ತೇನೆ. 12:20, 12:20, ಜಾನ್ ಗಾಸ್ಪಲ್ ಚಾಪ್ಟರ್ 12:20, ಲಾಸ್ಟ್ ವಚನ. ಇದಲ್ಲದೆ ದೇವಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಜಾತ್ರೆಗೆ ಬಂದವರಲ್ಲಿ ಕೆಲವರು ಮಂದಿ ಏನಿದ್ರು ಅಂದರೆ ಗ್ರೀಕರು ಇದ್ದರು. ಗ್ರೀಕರು ಬಹಳ ಏನಂತ ಹೇಳಿದರೆ, ಅವರು ಆ ಒಂದು ಏನು ಹೇಳ್ತಾರೆ, ಅವರು ತುಂಬ ಒಂದು ಅಹಂಭಾವ. ಅವರು ಕೂಡ ಗ್ರೀಕರು. ಯಾರು ಹೇಳಿದನ್ನು ಅವರು ನಂಬುವುದಿಲ್ಲ, ಸ್ಟಬ್ಬನವರು. ಯಾರು ನೀವು ಸ್ಟೋರಿ ಬಂದವರಿಗೆ ಹೇಳಿದರೆ ಅವರು ನಂಬುವವರಲ್ಲ. ಅವ್ರಿಗೇನಿದ್ರು ಕೂಡ ಅವರ ಮುದ್ದೆ ಏನಾದರೂ ಆಗಬೇಕು, ಚಮತ್ಕಾರ. ಅವ್ರು ಏನಾದರೂ ಎಕ್ಸೆಪ್ಟ್ ಮಾಡಬೇಕಾದ್ರೆ ಅವರ ಮುಂದೆ ನೀನು ನಿನ್ನ ಗೇಮನ್ನು ಮಾಡಿ ತೋರಿಸಬೇಕು, ಆಗ ಮಾತ್ರ ಅವರ ಕಣ್ಣುಗಳು ಓಪನ್ ಆಗ್ತದೆ. ಆದರೆ ಇಂಥ ಗ್ರೀಕರು ಜಾತ್ರೆಗೆ ಬಂದಾಗ, ಇವರು ಗಲಿಲಾಯದಲ್ಲಿರುವ ಬೆಸ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬರ್ತಿದ್ದಾರೆ. ನೋಡಿ, ಫಿಲಿಪ್ಪನು ನೋಡಿ, ಥಿಂಕ್ ಮಾಡಿ ಜಸ್ಟ್. ದೇವರು ಕಣ್ಣುಗಳು ತೆರಲ್ಪಡುವಾಗ ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ನೋಡಿ. ಗ್ರೀಕರು ಯಾರು? ಸ್ಕಾಲರ್ಸ್. ಗ್ರೀಕರು ಯಾವ ಗ್ರೂಪ್? ಗ್ರೀಕರ್. ಇಲ್ಲಿ ಫಿಲಿಪ್ಪನು ಯಾವ ಗ್ರೂಪನು? ಬೆಸ್ತನು, ಮೀನು ಹಿಡಿಯುವನು. ದೇವರು ನಮ್ಮನ್ನು ಮುಟ್ಟುವಾಗ ದೇವರ ವಾಕ್ಯ ಹೇಳ್ತದೆ, ನಿನ್ನ ಎನಿಮೆಯನ್ನು ಕೂಡ ದೇವರು ನಿನ್ನ ಫ್ರೆಂಡ್ ಆಗಿ ಮಾಡ್ತಾನೆ ದೇವರು. ಆಮೇಲೆ ನಿನ್ನ ಶತ್ರುವನ್ನು ದೇವರು ಮಿತ್ರವಾಗಿ ಮಾಡ್ತಾನೆ. ನಿನಗೆ ಎಲ್ಲಿಂದಾದರೂ ಕೂಡ ದೇವರು ನಿನಗೆ ಫೇವರ್ ಕೊಟ್ಟು ನಿನ್ನನ್ನು ಅವರ ಮುಂದೆ ನಿಲ್ಲಿಸ್ತಾನೆ. ಇಲ್ಲಿ ಯಾವ ಕಾರಣಕ್ಕೂ, ಯಾವ ಕ್ಯಾಲ್ಕುಲೇಷನ್ ಪ್ರಕಾರ ಕೂಡ ಗ್ರೀಕರು ಈ ಬೆಸ್ತರ ಬೆಳೆಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ಒನ್ ಎನ್ಕೌಂಟರ್, ಜಾತ್ರೆಯಲ್ಲಿ ಒಂದು ಕಣ್ಣು ಓಪನ್ ಆದಾಗ, ಆ ಲೈಟನ್ನು ಅವರು ನೋಡಿದಾಗ ಏನಾಯ್ತು ಅಂತ ಹೇಳಿದರೆ, ಗ್ರೀಕರ ಟೀಮ್ ಬಂದು ಈ ಬೆಸ್ತನ ಬಳಿಗೆ ಬಂದು ಫಿಲಿಪ್ಪಿ ಹತ್ರ ಬಂದು ಹೇಳ್ತಿದ್ದಾರೆ, ಅಯ್ಯ. ಅಯ್ಯ ಮೀನ್ಸ್ ಏನು? ಅಯ್ಯ ಎಂಬುದಾಗಿ ಕರೀತಾರೆ. ಡಾಕ್ಟರ್, ಸರ್ ಎಂಬುದಾಗಿ ಅಯ್ಯ. ಇಂಗ್ಲಿಷ್ ಭಾಷೆಯಲ್ಲಿ ಹಾಗೇನೋ ಉಂಟಲ್ಲ, ಜಸ್ಟ್ ಓದ್ಬೋದಾ ಒಮ್ಮೆ? 12:20, ಜಾನ್ ಗಾಸ್ಪಲ್ ಚಾಪ್ಟರ್ 12:20. ಹೇಗೆ ಹೇಳ್ತಿದ್ದಾರೆ? ಸರ್. ನೋಡಿ, ಕನ್ನಡದಲ್ಲಿ ಅಯ್ಯ, ಸರ್ ಬಂದು ಹೇಳ್ತಿದ್ದಾರೆ. ಎಷ್ಟು ರೆಸ್ಪೆಕ್ಟ್ ಫಿಲಿಪ್ಪನಿಗೆ ಅನಿಸ್ಬೋದು. ನಾನು ಗ್ರೀಕರು ನನ್ನ ಹತ್ರ ಬಂದು ನನ್ನನ್ನು ಏನು ಮಾಡ್ತಿದ್ದಾರೆ? ಸರ್. ಏನು ಹೇಳ್ತಿದ್ದಾರೆ ಅವರು ಬಂದು? ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೆ. ಯೇಸುವನ್ನು ನಾವು ನೋಡಬೇಕು.
ನಾವು ಯಾರನ್ನು ನೋಡಬೇಕು? ಗ್ರೀಕ್ ನೋಡ್ತೇವೆ, ಒಂದು ಟೀಮೇ ಬಂದು ಜಾತ್ರೆಗೆ ಬಂದು ಹೇಳ್ತಾರೆ. ಅವರು ಜಾತ್ರೆಗೆ ಬಂದಂಥ ಉದ್ದೇಶ ಅಂದರೆ ಯಾರನ್ನು ನೋಡಬೇಕು? ಹಬ್ಬದ ಸಡಗರವನ್ನಲ್ಲ, ಅಲ್ಲಿರುವಂಥ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನೆಲ್ಲ, ನಾವು ಯೇಸುವನ್ನು ನೋಡಬೇಕು. ಇವತ್ತು ಪ್ರಿಯರೇ, ನೀವು ಯೇಸುವನ್ನು ಆರಾಧನೆಯಲ್ಲಿ ನೋಡ್ತೀರಿ, ನೀವು ಪ್ರಾರ್ಥನೆಯಲ್ಲಿ ನೀವು ಯೇಸುವನ್ನು ನೋಡ್ತೀರಿ. ರಿಸರೆಕ್ಷನ್ ಆದಂಥ ಯೇಸುವನ್ನು ನೋಡುವಾಗ ನಿಮ್ಮ ಮುಖ ಪ್ರಕಾಶ ಹೊಂದುತ್ತದೆ. ಆಮೇಲೆ ನಿಮಗೆ ಎಂದಿಗೂ ಶೇಮ್ ಆಗೋದಿಲ್ಲ. ನೀವು ಮಾಡಿದಂಥ ಫಾಸ್ಟಿಂಗ್ ಪ್ರೇಯರ್, ನೀವು ಮಾಡಿದಂಥ ಪ್ರೇಯರ್, ನೀವು ಮಾಡಿದಂಥ ಎಲ್ಲ ಯೇಸುಗಾಗಿ ಮಾಡಿದಂಥ ಕಾರ್ಯಗಳು, ಅದು ಏನಾಗ್ತದೆ ಅಂದರೆ ನಿಮಗೆ ರಿಟರ್ನ್ ಬ್ಲೆಸ್ಸಿಂಗ್ ಆಗಿ ಬರ್ತದೆ. ದೇವರು ನಿಮಗೆ ರಿವಾರ್ಡ್ ಕೊಡ್ತಾನೆ. ಯೇಸುವನ್ನು ನಾವು ನೋಡಬೇಕು. ನಮ್ಮ ಆಸೆ ಬಯಕೆ ಏನಂತ ಹೇಳಿದ್ರೆ, ನಾನು ಯೇಸುವನ್ನು ನೋಡಬೇಕು, ಆರಾಧನೆ ಮಾಡಬೇಕು ಯೇಸುವನ್ನು. ಎವ್ರಿ ಡೇ ಬೆಳಿಗ್ಗೆದ್ದು ನಾನು ಯೇಸುವನ್ನು ನೋಡಬೇಕು. ನನ್ನ ಡೇ ಬಿಗಿನ್ ಮಾಡುವಾಗ ನಾನು ಯೇಸುವನ್ನು ನೋಡಬೇಕು. ನನ್ನ ನೈಟ್ ಎಂಡ್ ಮಾಡುವಾಗ ನಾನು ಯೇಸುವಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಾನು ಊಟ ಮಾಡುವಾಗ ನಾನು ಯೇಸುವಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಕ್ಕಳಿಗೋಸ್ಕರ ನಾನು ಯೇಸುವನ್ನು ನೋಡಬೇಕು, ನಾನು ಯೇಸುವನ್ನು ನೋಡಬೇಕು. ಯಾಕೆಂದರೆ ಯೇಸುವನ್ನು ನೋಡುವಾಗ ಮಿರಕಲ್ ಆಗ್ತದೆ. ಯೇಸುವನ್ನು ನೋಡುವಾಗ ನಿನ್ನ ಏನಾಗ್ತದೆ? ಮುಖ ಪ್ರಕಾಶಿಸ್ತದೆ. ನಿನಗೆ ಅವಮಾನ ಆಗುವುದಿಲ್ಲ, ಆಶಾಭಂಗ ಆಗುವುದಿಲ್ಲ. ಯಾಕೆಂದರೆ ಯೇಸು ನಿನ್ನನ್ನು ಆಶೀರ್ವದಿಸ್ತಾನೆ. ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡು.